ಎಲ್ಲರಿಗೂ ನಮಸ್ಕಾರ. ಲೀಲಾ ಜಾಲನ್ಯಾಸದ 17ನೇ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಇದು ಸರಳ ಜೀವನದ ಕುರಿತು ಗಹನವಾದ ಉಪನ್ಯಾಸ ಸರಣಿಯನ್ನು ಸರ್ ಅವರು ಪ್ರಾರಂಭಿಸಿದ್ರು. ಈಗ ಅದರ ಹಿಂದಿನ ಭಾಗದಲ್ಲಿ ಸರ್ ಅವರು ಸರಳ ಜೀವನದ ಕುರಿತು ಭಾರತೀಯ ಚಿಂತನೆಯಲ್ಲಿ ಏನೇನು ಉಲ್ಲೇಖ ಇದೆ ಅದರ ಬಗ್ಗೆ ವಿಶದವಾಗಿ ಮಾತಾಡಿದ್ರು. ಇವತ್ತು ಅದರ ಬಹುಶಃ ಇವತ್ತಿನ ಉಪನ್ಯಾಸ ಸರಳ ಜೀವನ ಕುರಿತಾದ ಕೊನೆಯ ಉಪನ್ಯಾಸ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ವಿಷಯ ಎತ್ತಿದ್ದಾರೆ ಸರ್ ಅವರು. ಸರಳ ಜೀವನದ ಪ್ರತಿಪಾದಕರು ಬಹಳ ಜನ ಇದ್ದೇವೆ, ಪ್ರತಿರೋಧಕರು ಕಡಿಮೆ. ಆದರೂ ಜಾರಿ ಆಗ್ಲಿಕ್ಕೆ ನಮ್ಗೆ ಏನೇನು ಕಷ್ಟ ಇದೆ ಅಂದರೆ ಸರಳ ಜೀವನ ಹೇಳ್ಬೋದು, ಅದರ ಆಚರಣೆ ಎಷ್ಟು ಗೋಜಲಾಗಿದೆ ಅನ್ನೋಂಥ ಸಂಗತಿಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಸರ್ ಅವರು ಉಪನ್ಯಾಸನ ಪ್ರಾರಂಭಿಸಬೇಕಾಗಿ ಅನಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ, ದಯವಿಟ್ಟು ತಮ್ಮ ಆಡಿಯೋ ಮತ್ತು ವಿಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ತಮ್ಮ ಸ್ಕ್ರೀನಲ್ಲಿ ಪ್ರೆಸೆಂಟೇಷನ್ ಮೋಡ್ ಅಂತ ಹಾಕ್ಬೇಡಿ, ಅವಾಗ ನಿಮ್ಮ ಸ್ಕ್ರೀನ್ ಇಲ್ಲಿ ವಿಸಿಬಲ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಆ ಕಡೆ ಲಕ್ಷ್ಯ ವಹಿಸಿ ಅಂತ ಹೇಳ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರಿಗೂ ಸ್ವಾಗತ ಕೋರ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬದುಕು ಹೇಗೆ ಸಾಗಿದೆ ಅಂದ್ರೆ, ಸರಳ ಜೀವನವನ್ನು ತಾರ್ಕಿಕವಾಗಿ ನಾವು ಒಪ್ಪಿಕೊಂಡ್ರೂ ಕೂಡ ಅದನ್ನ ಜಾರಿಗೆ ತರಲಾರದ ಸ್ಥಿತಿಗೆ ನಾವು ಬಂದಿದ್ದೀವಿ. ಹಾಗೆ ಯಾಕಾಯ್ತದು? ನಮ್ಗೆ ಯಾರನ್ನ ಕೇಳಿದ್ರು ತಾರ್ಕಿಕವಾಗಿ ಹೌದು ನೀವು ಹೇಳಿದ್ ನಿಜ, ಮುಂದಿನ ತಲೆಮಾರಿನವ್ರದ್ದೆಲ್ಲ ಕಬಳಿಸ್ಬಿಡ್ತಾ ಇದ್ದೀವಿ ಅಂತೆಲ್ಲ ಒಪ್ಕೋತಾರೆ, ಯಾರು ವಿರೋಧಿಸಲ್ಲ. ಆದ್ರೂ ಕೂಡ ಜಾರಿಗೆ ಬರುವಾಗ ತೊಂದರೆ ಆಗ್ತಿದೆ ಅನ್ನೋದು ಅತ್ಯಂತ ಕುತೂಹಲದ ಪ್ರಶ್ನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಈ ಜಾಲನ್ಯಾಸದಲ್ಲಿ ಇರೋರೆಲ್ಲ ಸರಳ ಜೀವನ ಮಾಡಬೇಕು ಅಂತ ನಾನು ವಾದ ಮಾಡ್ತಿಲ್ಲ, ಆದ್ರೆ ಸಮಸ್ಯೆ ಏನಿದೆ ಅಂತ ಇವತ್ತು ನಿಮ್ ಮುಂದೆ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ನಿನ್ನೆ ಒಂದು ಕಥೆ ಹೇಳಿದ್ದೆ ನಾನು, ಏನಂದ್ರೆ ವಿದ್ವಾಂಸಮಪಿಕರ್ಷತಿ, ವಿದ್ವಾಂಸರನ್ನು ಆಕರ್ಷಿಸ್ಬಿಡುತ್ತೆ ಪ್ರಪಂಚದ ಆಕರ್ಷಣೆಗಳು ಅಂತ ಇದ್ದದನ್ನ, ಇಲ್ಲ ಆಕರ್ಷಲ್ಲ ಅಂತ ವಿದ್ವಾಂಸಂ ಅಪಕರ್ಷತಿ ಅಂತ ಅವನು ಹುಡುಗ ತಿದ್ದುಬಿಟ್ಟು ಆಮೇಲೆ ತಾನೇ ಆ ಆಕರ್ಷಣೆಗೆ ಸಿಕ್ಕಾಕೊಂಡ ಅನ್ನುವಂಥ ಕಥೆನ. ಆತ್ಮೀಯರೇ, ಈ ಸರಳ ಜೀವನದ ಪರವಾಗಿ ಭಾರತೀಯ ಪರಂಪರೆ, ಭಾರತೀಯ ಸಾಹಿತ್ಯ ಎಷ್ಟೇ ಹೇಳಿದ್ರು ಆ ಧ್ವನಿ ಕ್ಷೀಣವಾಗ್ತಾ ಇದೆ. ಯಾಕೆ ಅಂದ್ರೆ ಧರ್ಮ ಅನ್ನೋದು ಸೂಪರ್ಸ್ಟಿಷನ್ ಅಥವಾ ಮೂಢನಂಬಿಕೆ ಅನ್ನುವ ಭಾವನೆಯಿಂದ ಜನ ನೋಡೋದ್ರಿಂದ ಜೋರಾಗಿ ಪರಿಸರದ ಪರವಾಗಿ ಮಾತಾಡಿದ್ದು ಕೂಡ ಅದು ಹಿಂದೆ ಸರಿದ್ಬಿಟ್ಟು ಕ್ಷೀಣವಾಗ್ತಾ ಇದೆ. ಎರಡನೇ ಸಮಸ್ಯೆ ಏನು ಅಂದ್ರೆ, ಈ ಪ್ರಪಂಚದ ಆಕರ್ಷಣೆಗಳಿದೆಯಲ್ಲ, ಆ ಆಕರ್ಷಣೆಗಳ ಚಟಕ್ಕೆ ಬಿದ್ದವರನ್ನ ಈಚೆ ಕರ್ಕೊಂಡ್ ಬರೋದು ತುಂಬಾ ಕಷ್ಟ. ಈಗ ನೋಡಿ, ಕಾಳಿದಾಸನ ಕಥೆನೆ ತಗೊಳ್ಳಿ. ಕಾಳಿದಾಸನು ಕೂಡ ತನ್ನ ಗುರುವಿನ ಬರೆದಿದ್ದ ವಿರುದ್ಧ ವಾದ ಮಾಡ್ದ ಅನ್ಬಿಟ್ಟು ಅವನಿಗೆ ನಿನ್ಗೆ ಎಲ್ಲ ಮರವು ಬಂದ್ಬಿಡ್ಲಿ ಅಂತ ಶಾಪ ಕೊಟ್ರು ಅಂತ ಒಂದು ಕಥೆ ಇದೆ. ಅದನ್ನ ಹಳೆಯ ಚಲನಚಿತ್ರದಲ್ಲಂತೂ ತುಂಬಾ ವ್ಯಾಪಕವಾಗಿ ಮಾಡಿದೆ. ಎಲ್ಲರಿಗೂ ದಾರ್ಶನಿಕತೆ ಹೇಳೋಕ್ ಆಗಲ್ಲ, ವಿಶೇಷವಾಗಿ ಈ ನಟರಿಗೆ ಅಭಿನಯಿಸೋರ್ಗೆ ಅದನ್ನ ಹೇಳಕ್ ಆಗಲ್ಲ ಅಂತ ಅವನು ಹೇಳಿದ್ರಿಂದ ಆ ಗುರು ಸಿಟ್ಟು ಬಂದ್ಬಿಟ್ಟು ಎಲ್ರಿಗೂ ಹೇಳೋದಕ್ಕೆ ಆಗತ್ತೆ ಅಂತ ನೀನು ಅನ್ಕೋಬೇಕೆ ಹೊರತು ಆಗಲ್ಲ ಅನ್ಕೋಬಾರ್ದು ಅಂತ ಅವನಿಗೆ ಶಾಪ ಕೊಟ್ಟ ಅಂತ. ಆಗ ಕಾಳಿದಾಸ ಎಲ್ಲ ಮರೆತಾಗ ಏನ್ ಮಾಡ್ತಿದ್ದ ಅಂದ್ರೆ, ತಾನು ಯಾವ ಕೊಂಬೆಯ ಮೇಲೆ ಕೂತಿದ್ನೋ ಆ ಕೊಂಬೆನೇ ಕಡಿತಾ ಇದ್ದ. ಯಾಕೆಂದ್ರೆ ಅವನಿಗೆ ಅದು ಸಾಧಕ ಬಾಧಕಗಳ ಆಲೋಚನೆ ಮಾಡೋ ಶಕ್ತಿ ಹೊರಟೋಗಿದೆಯಲ್ಲ ಅದರಿಂದ ಅಂತ. ಹಾಗೇನೆ ಹಿರಣ್ಯಕಶಿಪುವಿನ ಕಥೆನೂ ಹಾಗೆ. ಏನಪ್ಪಾ ಅಂದ್ರೆ, ತಾನು ಯಾವ ನೆಲೆಯಲ್ಲಿ ನಿಂತಿದ್ದಾನೋ ಆ ಕಂಬವನ್ನೇ ಬಡಿಯೋಕ್ ಹೋಗ್ತಾನೆ. ಕಂಬದಲ್ಲಿ ದೇವರಿಲ್ಲ ಅಂತ ತೋರಿಸಿದಾಗ ಅಲ್ಲಿ ನರಸಿಂಹ ಪ್ರತ್ಯಕ್ಷ ಆಗದಿದ್ರು ಅವನ ಮನೆ ಸೂರ್ಯ ಅವನ ತಲೆ ಮೇಲೆ ಬೀಳುತ್ತಲ್ಲ, ಆದ್ರೂ ಕೂಡ ಪ್ರಜ್ಞೆ ಇಲ್ಲ ಆ ರಾಕ್ಷಸನಿಗೆ ಅಂತ. ಆದ್ರಿಂದ ನಾವು ಕೂಡ ಸರಳ ಜೀವನವನ್ನು ಮರೆತ ರಾಕ್ಷಸರಾಗಿದ್ದೇವೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂತ ಸಂಗತಿ. ಈ ಸರಳ ಜೀವನವನ್ನ ಮರೆತ ರಾಕ್ಷಸರು ನಾವು ಆಗಿದ್ದೀವಿ. ಯಾಕಾಗಿದ್ದೀವಿ ಅಂತಂದ್ರೆ ನಾವು ಕೆಟ್ಟವರಲ್ಲ, ಆದ್ರೆ ನಮ್ಗೆ ಸ್ಥಿರ ಚಿತ್ತ ಇಲ್ಲ. ರಾಕ್ಷಸರು ಕೂಡ ತಪಸ್ ಮಾಡುವಾಗ ಎಲ್ಲ ಆಶೆಗಳನ್ನ ಬಿಡೋ ತಾಕತ್ತಿತ್ತು, ನಮ್ಗೆ ಅದಿಲ್ಲ ಅನ್ನುವಂಥ ಮಾತನ್ನ ಕೂಡ ನಾನು ಹೇಳಿದ್ದೆ. ಹಾಗಾಗಿ ಆತ್ಮೀಯರೇ, ಈಗ ನಾವು ಸರಳ ಜೀವನ ನಡೆಸೋದಕ್ಕೆ ಏನೆಲ್ಲ ಅಡ್ಡಿಗಳಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡೋಣ. ಈಗ ನಾವು ನೀತಿಯನ್ನ ಹೇಳೋದು ಯಾರಿಗೆ ಸಂಬಂಧಪಟ್ಟ ಹಾಗೆ? ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ. ಗಿಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ನೀತಿನೂ ಹೇಳ್ತಾ ಇಲ್ಲ, ಪ್ರಾಣಿಗೆ ಸಂಬಂಧಪಟ್ಟಾಗ ನಾವು ಯಾವ ನೀತಿನೂ ಹೇಳ್ತಾ ಇಲ್ಲ. ಪರಿಸರವೇ ನಾನು ಅನ್ನೋ ಭಾವನೆ ಇದ್ರೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು
ಮಕ್ಕಳಿಗೆ ಒಂದು ಹೂವನ್ನ ಕೀಳುವಾಗ ನಿಮ್ಗೆ ನೋವಾಗ್ಬೇಕು, ಅದೊಂದು ಬಿದ್ದಾಗಿ ಗಿಡ ಆಗುವಂಥದ್ದನ್ನ ನಾವು ಸುಮ್ಮನೆ ನನ್ನ ಅಲಂಕಾರಕ್ಕೋಸ್ಕರ ಕೀಳ್ತಿದ್ದೀನಿ ಅಂತ ನಂಗೆ ಅನ್ನಿಸ್ಬೇಕಾಗಿತ್ತು, ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಪ್ರಕೃತಿಯಿಂದ ನಾವು ದೂರ ಬಂದ್ಬಿಟ್ಟಿದ್ವಿ. ಪ್ರಕೃತಿಯಲ್ಲಿ ನೋಡಿದ್ದಿದ್ರೆ ಆ ಹೂವೇ ಬಿತ್ತವಾಗುತ್ತೆ ಅನ್ನೋದು ಗೊತ್ತಿದ್ದಿದ್ರೆ ನಮಗ್ ಗೊತ್ತಾಗೋದು. ಆದ್ರೆ ಈಗ ಮದುವೆ ಮನೆ ರಿಸೆಪ್ಷನ್ ಅಲ್ಲಿ ಎಷ್ಟು ಹೂವುಗಳ ಅಲಂಕಾರ ಮಾಡ್ತಾರೆ. ಅಲ್ಲ, ಮದುವೆ ಇಲ್ಲದೆ ಇರೋನು ಮದುವೆಯಲ್ಲಿ ಅಲಂಕಾರ ಮಾಡಿದ್ದನ್ನು ಹೇಳ್ತಿದ್ದೀನಿ ಅಂತ ದಯಮಾಡಿ ಭಾವಿಸಬೇಡಿ. ನಾನು ಹೇಳ್ತಿರೋ ದೃಷ್ಟಿಯಲ್ಲಿ ನೋಡಿ ಅದನ್ನ ಅಷ್ಟೇ. ಆದ್ದರಿಂದ ಪರಿಸರದ ಬಗ್ಗೆ ಕಾಳಜಿ ಇರೋರು ಕೂಡ ಒಂದು ನೀತಿಯಾಗಿ, ಪ್ರಕೃತಿಗೆ ಕುರಿತಂತೆ ನನಗೊಂದು ನೀತಿ ಇದೆ, ಪ್ರಾಣಿ ಕುರಿತಂತೆ ಒಂದು ನೀತಿ ಇದೆ, ಗಾಳಿ ಕುರಿತಂತೆ ಒಂದು ನೀತಿ ಇದೆ ಅನ್ನೋ ಭಾವನೆ ಇವತ್ತಿನವರೆಗೂ ನಮ್ಗೆ ಬಂದಿಲ್ಲ. ಆ ದೃಷ್ಟಿಯಿಂದ ಈ ಪರಿಸರವನ್ನ ಯಾವುದೋ ಒಂದು ದೃಷ್ಟಿಯಲ್ಲಿ ನೋಡಿ ಇನ್ನೊಬ್ರು ಮಾಡೋ ಮಾಲಿನ್ಯ ಬೈಯೋ ಹಂತದಲ್ಲಿದೆ ಹೊರತು ನಾವೆಲ್ಲ ಮಾಡುವ ಕೆಲಸಗಳೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಲಿನ್ಯ. ನಾವು ಬದುಕಿರೋದೇ ಒಂದು ರೀತಿಯಲ್ಲಿ ಮಾಲಿನ್ಯ. ಉಸಿರಾಡ್ತೀವಿ, ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ವಾಯುಮಂಡಲಕ್ಕೆ ಸೇರ್ಕೊಳ್ಳುತ್ತೆ. ಆದ್ರೆ ಅಸ್ತಿತ್ವಕ್ಕೆ ಮೀರಿದ್ದನ್ನ ಅನಗತ್ಯವಾಗಿ ಮಾಡಬಾರದು ಅನ್ನೋದು ಒಂದು ನೀತಿ. ಆ ನೀತಿಯನ್ನ ಹೇಳೋರು ಬಾಯಿ ಮುಚ್ಚಿಸ್ಬಿಟ್ಟಿದೀವಿ. ಯಾಕೆಂದ್ರೆ ಅದು ಧರ್ಮ, ಮೂಢನಂಬಿಕೆ ಅಂತ ಕರೆದು. ಹೇಳದೇ ಇರೋರು ಎಷ್ಟೊಂದು ಜನ ಇದ್ದಾರೆ ನೋಡಿ. ಜಾಹೀರಾತುಗಳಿವೆ. ಜಾಹೀರಾತು ಏನ್ ಮಾಡುತ್ತೆ? ನೀನ್ ಇದನ್ ಕೊಂಡ್ಕೋ, ಅದನ್ ಕೊಂಡ್ಕೋ. ಕನಸುಗಳಿರೋದೇ ನನಸು ಮಾಡುವುದಕ್ಕೆ, ಅದರೊಡನೆ ರಾಜಿ ಏತಕ್ಕೆ ಅಂತ ನಾವು ಹೇಳೋ ಜಾಹೀರಾತನ್ನ ನಾವೇನ್ ಮಾಡ್ತೀವಿ? ಕುರುಡಾಗಿ ಅನುಸರಿಸ್ತೀವಿ. ನಮ್ಮ ಶಿಕ್ಷಣ ಪದ್ಧತಿ ಕೂಡ ಕುರುಡು ಗ್ರಾಹಕರನ್ನ ಸೃಷ್ಟಿ ಮಾಡ್ತಾ ಇದೆಯೇ ಹೊರತು ಜಾಹೀರಾತನ್ನ ಪ್ರಶ್ನೆ ಮಾಡುವ ತಾಕತ್ತು ಈ ನಮ್ಮ ಯುವಕರಿಗೆ ಇಲ್ಲ. ಆ ರೀತಿಯಾಗಿ ನಾವು ಪಾಠ ಹೇಳಿಲ್ಲ. ಆದ್ರಿಂದ ನನಗೆ ಬರ್ಟ್ರಾಂಡ್ ರಸಲ್ ಅವರದ್ದೊಂದು ಪ್ರಬಂಧ ಜ್ಞಾಪಕ ಬರುತ್ತೆ. ಆ ಪ್ರಬಂಧದ ಹೆಸರು ಕ್ಯಾನ್ ಮೆನ್ ಬಿ ರ್ಯಾಷನಲ್ ಅಂತ. ಅಂದ್ರೆ ಮೆನ್ ಅಂದ್ರೆ ವಿಮೆನ್ ಅಂತ ಅಲ್ಲ, ಅಲ್ಲಿ ಮೆನ್ ಅನ್ನೋದನ್ನ ಕಾಮನ್ ನೌನ್ ಆಗಿ ಬಳಸಬಹುದು ಇಂಗ್ಲಿಷ್ ನಲ್ಲಿ. ಮಾನವರು ವಿಚಾರವಂತರಾಗಬಲ್ಲರೆ ಅಂತ ಪ್ರಶ್ನೆ ಹಾಕ್ತಾರೆ. ಇದೇನು ಹೀಗೆ ಹೇಳ್ತೀರಾ? ತುಂಬಾ ಜನ ವಿಚಾರವಂತರಿದ್ದಾರೆ ಅಂತ ನೀವು ಹೇಳ್ಬೋದು. ಆದ್ರೆ ನಾವು ಯಾವುದನ್ನ ಪ್ರಶ್ನೆ ಮಾಡ್ತೀವಿ ಹೇಳಿ? ಪ್ರತಿ ಹಬ್ಬದ ಆಚರಣೆ, ಶ್ರಾದ್ದದ ಆಚರಣೆ, ಮದುವೆಯ ಆಚರಣೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ಅದು ಕೇವಲ ಅನುಕರಣೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಯಾವ ಒಂದು ಕ್ರಿಯೆ ಮಾಡುವಾಗ ಅದರಲ್ಲಿ ಅನುಕರಣೆ ಇದ್ದಾಗ ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡುವಾಗ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹೀಗಾಗಿ ನಾವು ಈಗ ಎಂತ ಹಂತ ತಲುಪಿದ್ದೇವೆ ಅಂತಂದ್ರೆ, ನಾವು ಈ ಪರಿಸರದ ಅಧ್ಯಯನನೇ ತಗೊಳ್ಳಿ. ಮೊದಲು ಮನುಷ್ಯರಿಗೆ ತೊಂದರೆ ಆಗದ ಪರಿಸರ ಕಾಪಾಡಬೇಕು ಅಂತಲೇ ಕೂಗು ಬಂದದ್ದು. ಆಮೇಲೆ ಮನುಷ್ಯ ಒಬ್ಬನೇ ಬದುಕಕ್ಕಾಗಲ್ಲ, ಇದೊಂದು ಸರಪಳಿ, ಜೀವಿ ಜಾಲದ ಸರಪಳಿ ಅಂತ ಹೇಳಿದಾಗ ಪ್ರಾಣಿಗಳು ಇರಬೇಕು ಅಂತ ಅನ್ಕೊಂಡ್ವಿ. ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿದಾಗ ಮನುಷ್ಯರು ಪ್ರಾಣಿಗಳು ಇರ್ಬೇಕಾದ್ರೆ ಗಾಳಿನೂ ಚೆನ್ನಾಗಿರ್ಬೇಕು. ಗಾಳಿ ಇಲ್ದಿದ್ರೆ ಮನುಷ್ಯನೋ ಮಾಲಿನ್ಯ ಆದ್ರೆ ಮಾಸ್ಕ್ ಹಾಕೊಂಡ್ಬಿಡ್ತಾರೆ. ನಮ್ಮನೆ ಹಸು ಕರುಗೆ ಎಲ್ಲಿಂದ ಮಾಸ್ಕ್ ಹಾಕ್ತೀರಾ ನೀವು? ಅದಕ್ಕೆ ಆಕ್ಸಿಜನ್ ಎಲ್ಲಿಂದ ತಂದ್ಕೊಡ್ತೀರಾ ನೀವು ಹೇಳಿ? ಒಂದು ಜೀವಿಗೋಲದಲ್ಲಿ ಒಂದು ಜೀವದ ಒಂದು ನಷ್ಟ ಆದ್ರೆ ಇಡೀ ಜೀವಿಗೋಲ ಅದರ ಪರಿಣಾಮನ ಎದುರಿಸಬೇಕಾಗುತ್ತೆ. ಎಚ್ಚರಿಕೆ ಗಂಟೆಯನ್ನ ಪ್ರಕೃತಿ ಕೊಡ್ತಾನೇ ಬಂದಿದೆ. ಆದ್ದರಿಂದ ಈಗ ಸರಳ ಜೀವನ ಕರುಣೆಯ ಪ್ರಶ್ನೆ ಅಲ್ಲ, ಮಾನವನ ಅಸ್ತಿತ್ವದ ಪ್ರಶ್ನೆ ಅಲ್ಲ, ಇಡೀ ಜೀವಿಗೋಲದ ಜವಾಬ್ದಾರಿಯನ್ನು ವಹಿಸಬೇಕಾದಂತಹ ಜಾಣ ಮಾನವ ತಾನು ಕುಳಿತ ಕೊಂಬೆಯನ್ನೇ ಕಡಿತಾ ಇರುವಂತಹ ಕಾಳಿದಾಸನ ಪೂರ್ವಾಶ್ರಮದ ಮಟ್ಟಿಗೆ ಅಜ್ಞನಾಗಿದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಿದ್ರೆ, ಇಲ್ಲಿ ತುಂಬಾ ಗಮನಿಸಬೇಕಾದ್ದು ಈ ಅನುಕರಣೆ ಮತ್ತು ಅನುಸರಣೆ. ಯಾವಾಗ ನಾವು ಅನುಕರಣೆ ಮಾಡ್ತೀವೋ ಅವು ಪ್ರಶ್ನೆ ಮಾಡೋದಿಲ್ಲ. ಆ ದೃಷ್ಟಿಯಿಂದ ಪರಿಸರದ ಒಂದು ಏನು ನೈರ್ಮಲ್ಯ ಕಾಪಾಡುವಲ್ಲಿ ಅತಿ ದೊಡ್ಡ ಅಡ್ಡಿ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಅನುಕರಣೆ. ಅದ್ರ ಜೊತೆಗೆ ಜಾಹೀರಾತು ಆ ಹುಚ್ಚನ್ನ ಇನ್ನೂ ಕೆರಳಿಸುವಂಥದ್ದು. ಅದರಲ್ಲದೇನೆ ಜನಸಂಖ್ಯಾ ಹೆಚ್ಚಳ ಆಗಿದೆ. ಜನಸಂಖ್ಯೆ ಹೆಚ್ಚಳ ಎಷ್ಟೊಂದು ಆಗ್ಬಿಟ್ಟಿದೆ ಅಂತಂದ್ರೆ, ನಾವು ಹೇಳ್ತಿದ್ವಿ ನೋಡಿ, ಒಂದು ಸ್ಟೇಪ್ಲರ್ ಮತ್ತೆ ಸ್ಟೇಪಲ್ ಪಿನ್ಗಳು ಅವೆರಡನ್ನ ಬಳಕೆ ಮಾಡೋದು ಮನುಷ್ಯ ಬಿಟ್ಬಿಟ್ರೆ ಸಾವಿರಾರು ಜನಕ್ಕೆ ಅಮೆರಿಕಾದಲ್ಲಿ ನಿರುದ್ಯೋಗ ಆಗುತ್ತೆ. ಆದ್ರಿಂದ ಹೌದು, ನಾವೆಲ್ಲ ಅದನ್ನು ಉಪಯೋಗಿಸ್ಬಿಟ್ಟು ಅವ್ರಿಗೆಲ್ಲ ಊಟ ಕೊಡ್ಬೇಕು ಅಂತ ಹೇಳುವಂತಹ ಕಾಲ ಒಂದಿತ್ತು. ಆದ್ರೆ ಇವತ್ತು ನಮ್ಮ ಸ್ಥಿತಿ ಹೇಗಾಗಿದೆಯಪ್ಪ ಅಂತಂದ್ರೆ,
ಜನಸಂಖ್ಯೆ ಎಷ್ಟೊಂದು ಹೆಚ್ಚಳ ಆಗ್ಬಿಟ್ಟಿದೆ ಅಂತಂದ್ರೆ ಆ ಜನಸಂಖ್ಯೆ ಎಲ್ಲರೂ ಸ್ಟೇಪಲ್ ಬಳಸದೇ ಇದ್ರೂ ಆ ಸ್ಟೇಪಲ್ ಕಂಪನಿ ಉಳಿಯುತ್ತೆ, ಜೀವಿಗೋಲ್ವೇ ಮುಳುಗೋಗುತ್ತೆ. ಹಾಗಾಗಿ ಪ್ರತಿಯೊಂದು ಅಗತ್ಯಗಳನ್ನು ನಾವು ಪ್ರಶ್ನೆ ಮಾಡಿ ಜನಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಈ ನೋಡಿ ಜೀವನ ಶೈಲಿ ಮುಂದಿಂದು ಜೀವನ ಶೈಲಿ ಅನುಕರಣೆ ಜೊತೆಗೆ ಜೀವನ ಶೈಲಿ ಹೇಗಾಗಿದೆ. ನಾವೆಲ್ಲ ಸ್ಲೇಟು ಬಳಪದಲ್ಲಿ ಬರೆದು ಅಳಿಸ್ತಾ ಇದ್ವಿ, ಈಗ ಹಾಗಿಲ್ಲ. ಪ್ರೈಮರಿ ಸ್ಕೂಲ್ಗೆನೆ ನೋಟ್ಬುಕ್, ಅನಗತ್ಯವಾದ ಪುಸ್ತಕಗಳನ್ನ ಪ್ರಕಟ ಮಾಡ್ತೀವಿ. ಯಾವ ಕೆಲಸ ಪ್ರಕೃತಿಯನ್ನು ಹಾಳು ಮಾಡ್ತಿಲ್ಲ ಹೇಳಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಜೀವನ ಅನೇಕ ಅಗತ್ಯಗಳಿಂದ ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ಕಡಿಮೆ ಮಾಡ್ಬೇಕು, ಸರಳ ಜೀವನ ಮಾಡ್ಬೇಕು ಅಂತಂದ್ರೆ ನಾನ್ಯಾಕೆ ಮಾಡ್ಲಿ ಅವ್ರು ಮಾಡ್ಲಿ ಅನ್ನುವ ಸ್ಪರ್ಧೆ ಬರುತ್ತೆ ಹೊರತು ನಾನು ಮಾಡ್ತೀನಿ ನೀನು ಮಾಡು ಅನ್ನುವಂಥ ಆಲೋಚನೆ ಬರೋದಿಲ್ಲ. ಜೀವನ ಶೈಲಿ ಅನ್ನೋದು ಅತ್ಯಂತ ದೊಡ್ಡದು. ನಾನು ಬಾಲ್ಯದಲ್ಲಿ ಇದ್ದಾಗ ಮಕ್ಕಳಿಗೆ ಅನ್ನ ತಿನ್ಸಿ ಅವ್ರ ಕೈಯಲ್ಲಿ ಊಟ ಮಾಡುವಾಗ ಪಕ್ಕದಲ್ಲಿ ಒಂದು ಅಗಳು ಚೆಲ್ದು ಹಾಕ್ತೀನಿ ಊಟ ಮಾಡು ಅಂತ ಹೇಳ್ತಿದ್ವಿ. ಈಗ ಹೇಳೋದಿಲ್ಲ ಯಾರು. ಅಯ್ಯೋ ಅದೇ ಎಷ್ಟು 50 ರೂಪಾಯಿಗೆ ಕೊಟ್ರೆ 1 kg ಅಕ್ಕಿ ಬರುತ್ತೆ, ಅದರಿಂದ ಏನಾಗಬೇಕಾಗಿದೆ, ಹೋದ್ರೋಯ್ತು ಅನ್ನುವ ಧೋರಣೆ ಇರೋದ್ರಿಂದ ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ನಷ್ಟವಾಗುತ್ತಿರುವುದನ್ನ ದುಡ್ಡಿನಲ್ಲಿ ಅಳೆಯುತ್ತೇವೆ ಹೊರತು. ಅದರಿಂದ ನಾನು ಹೇಳೋದು ಮಿತವ್ಯಯ ಅಂದ್ರೆ ಸಂಪನ್ಮೂಲದ ಮಿತವ್ಯಯ ಆಗ್ಬೇಕಾದ್ರೆ ಅನ್ನೋ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರತು ಹಣದ ಮಿತವ್ಯಯದ ಬಗ್ಗೆ ಅಥವಾ ಹಣ ನಾನು ಖರ್ಚು ಮಾಡಬಲ್ಲೆ ನಿಜ, ಇನ್ನಿಷ್ಟು ಹಣ ಖರ್ಚು ಮಾಡಿ ಒಂದು ಮರಕ್ಕೆ ಪರ್ಯಾಯವನ್ನ ನಾವು ತಂದ್ಕೊಡೋಕ್ ಸಾಧ್ಯನೋ? ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಾವು ನೋಡಿ, ನಾವು ಯಾವಾಗ ಸಂಪನ್ಮೂಲದ ಮಿತವ್ಯಯ, ನೀರಿನ ಮಿತವ್ಯಯ, ಮೂಲ ಸಾಮಗ್ರಿ ಕಚ್ಚಾ ಸಾಮಗ್ರಿಯ ಮಿತವ್ಯಯವನ್ನ ಮಾಡದೆ ಹೋದ್ರೆ ನಾವು ಬೇರೆ ಜೀವಿಗಳನ್ನು ಕೊಲ್ಲುವುದು ಖಚಿತ ಅಂತ ಗೊತ್ತಾಗೋಗಿದೆ. ಯಾಕೆ ಅಂದ್ರೆ 1970ನೇ ಇಸ್ವಿಲೇ ಎಷ್ಟು ಜನಸಂಖ್ಯೆ ಇತ್ತು ಅಷ್ಟು ಜನ ಮಾತ್ರ ಪ್ರಪಂಚದಲ್ಲಿರುವ ಸಂಪನ್ಮೂಲಗಳು ನಿರ್ವಹಿಸೋದಕ್ಕೆ ಸಾಧ್ಯ ಇತ್ತು. ಆದ್ರೆ ಇವತ್ತು ಅದಾಗಿ 50 ವರ್ಷ ಆದ್ಮೇಲೆ ಜನಸಂಖ್ಯೆ ಯಾವ ಮಟ್ಟಕ್ಕಾಗಿದೆ? ಆ ಜನಸಂಖ್ಯೆಯ ಜೊತೆಗೆ ಜೀವನ ಶೈಲಿ ಇದೆಯಲ್ಲ, ಆ ಜೀವನ ಶೈಲಿ ಗಂಟುಕೊಂಡಿದೀವಲ್ಲ, ಅದು ಕೂಡ ಅಗತ್ಯಗಳನ್ನ ಹೆಚ್ಚಿಸ್ತಾ ಹೋಗ್ತಾ ಇದೆ. ಆದ್ರಿಂದ ಈಗ ನೋಡಿ ಎಷ್ಟು ಮಟ್ಟಿಗೆ ಅಂದ್ರೆ ಫ್ಯಾನು ಈಗ ಹೇಳ್ತಾ ಇದ್ದಾರೆ, ಫ್ಯಾನ್ ಹಾಕೊಂಡು ಕಣ್ಣಿಗೆ ತೊಂದರೆ ಅಂತ ಹೇಳ್ತಾರೆ, AC ಹಾಕೊಂಡ್ರೆ ತೊಂದರೆ ಅಂತ ಹೇಳ್ತಾರೆ. ಆದ್ರೂ ನಮ್ ಚಳಿಗಾಲದಲ್ಲಿ ಫ್ಯಾನ್ ಹಾಕೊಂಡು ರಗ್ಗೋದ್ಕೊಂಡು ಮಲಿಕೊಳ್ಳೋರಿದ್ದಾರೆ. ಯಾಕೆಂದ್ರೆ ಅದು ಒಂದು ಸ್ಟ್ಯಾಟಸ್ ನ ಕ್ವಶನ್ ಆಗ್ಬಿಡುತ್ತೆ, ಏನಂತ ಅಂತಸ್ತಿನ ಪ್ರಶ್ನೆ ಆಗ್ಬಿಡುತ್ತೆ. ಯಾವಾಗ ಒಂದು ವಿಷಯ ಅಂತಸ್ತಿನ ಪ್ರಶ್ನೆ ಆಗ್ಬಿಡುತ್ತೆ ಆಗ ಮನುಷ್ಯ ಪ್ರಶ್ನೆ ಮಾಡಕ್ ಹೋಗಲ್ಲ, ನಾನೇನ್ ಕಮ್ಮಿ ಅವ್ರಿಗಿಂತ ಅನ್ನೋಂಥದ್ದನ್ನ ಮಾಡ್ತಾನೆ. ಮಕ್ಕಳನ್ನ ಬೆಳೆಸುವಾಗ್ಲೂ ಅಷ್ಟೇ, ಮಗು ಫ್ಯಾನ್ ಹಾಕು ಅಂದ್ರೆ ಹಾಕತ್ತೆ, ನಾವು ಹಾಕದೇ ಇರಕ್ಕಾಗತ್ತೆ. ಮಗು ಕೇಳ್ತಾ ಇದೆ, ನಮ್ಗೆ ನಮ್ಮಪ್ಪ ಫ್ಯಾನ್ ಹಾಕಿ ಬೆಳೆಸ್ಲಿಲ್ಲ, ಕನಿಷ್ಠ ನನ್ನ ಮಕ್ಕಳಾದ್ರೂ ಕೂಡ ಆ ಫ್ಯಾನ್ ಅನ್ನ ಹಾಕೊಳ್ಳಿ ಅಂತ ಅನ್ನುವ ಮಟ್ಟಕ್ಕೆ ನಾವು ಅನುಕರಣೆಯನ್ನ ಆಲೋಚಿಸದೆ ಮಾಡುವ ಅನುಕರಣೆ ಅಂದ್ರೆ ಆಲೋಚಿಸದೇ ಇರೋದು, ಆಲೋಚಿಸದೆ ಮಾಡುವ ಚಟಗಳಿಗೆ ನಾವು ಹೊಂದ್ಕೊಂಡಿದ್ದೀವಿ. ಇವತ್ತು ಬಂದಿರುವವರ ಸಂಖ್ಯೆ ಕಮ್ಮಿ, ಯಾಕೆ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಇದೆ. ಅದರಿಂದ ಆದ್ಯತೆ ಯಾವ್ದಕ್ಕೆ ಹೇಳಿ? ಈ ಕೊನೆಯ ಆದ್ಯತೆ ಈ ಪರಿಸರಕ್ಕೆ. ಇವ್ರು ಗೋಳ್ಕರೆ ಇದ್ದಿದ್ದೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೆದರ್ಸ್ತಾರೆ ಈ ಪರಿಸರದವರು, ಇವ್ರು ತಾಪತ್ರಗಳೇ ಇದ್ದಿದ್ದೆ ಅಂತ ಹೇಳ್ತೀವಿ. ಆ ದೃಷ್ಟಿಯಿಂದ ನಾವು ನಿಧಾನಕ್ಕೆ ಆಲೋಚನೆ ಮಾಡಿದರೆ ನಾವು ನಮ್ಮ ಧೋರಣೆಯಲ್ಲಿ ಬದಲಾವಣೆ ಆಗ ಹೊರತು ಜೀವನ ಶೈಲಿ ಬದಲಾಗೋದಿಲ್ಲ. ಜೀವನ ಶೈಲಿಗೆ ಯಾರು ಕಾರಣ ಅಂತ ಪ್ರಶ್ನೆ ಮಾಡಿದ್ರೆ ಕೊನೆಗೂ ಉತ್ತರ ಸಿಕ್ಕೋದಿಲ್ಲ. ಯಾರು ಮೊದಲು ಪ್ರಾರಂಭ ಮಾಡ್ತಾರೋ ಗೊತ್ತಿಲ್ಲ. ಒಂದು ಮದುವೆ ಅಂದ್ರೆ 2 ಸ್ವೀಟ್ ಮಾಡಿಸ್ತೀನಿ, 3 ಸ್ವೀಟ್ ಮಾಡ್ತೀನಿ, 4 ಸ್ವೀಟ್ ಮಾಡಿಸ್ತೀನಿ ಅಂತ ಪೈಪೋಟು ಮುಂದುವರ್ಕೊಂಡು ಹೋಗಿದೆ. ಅದು ಮೊದಲು 1 ಸ್ವೀಟ್ 2 ಸ್ವೀಟ್ ಮಾಡಿದವ್ರು ಯಾರು ಅನ್ನೋರು ಸಿಕ್ಕಾಕೊಳ್ಳೋದೇ ಇಲ್ಲ. ಕಳ್ಳರು, ಅವ್ರು ಕಳ್ಳರು ಅಂತ ನೀವು ಕರೆಯೋದಾದ್ರೆ ಅದೇನೇ ಆಗ್ಲಿ ಆತ್ಮೀಯರೇ, ಅನುಕರಣೆ ಇದ್ದ ಕಡೆ ಎಲ್ಲಿ ಆಲೋಚನೆ ಇಲ್ವೋ ಅಲ್ಲಿ ಹೃದಯವಂತಿಕೆನೂ ಇಲ್ದಾಗತ್ತೆ. ಇದು ತುಂಬಾ ಗಮನಿಸ್ಬೇಕಾದ. ನಾವು ಯಾವುದನ್ನ ಪ್ರೀತಿಸ್ತೀವಿ, ನಮ್ಮ ಪಕ್ಕದಲ್ಲಿರೋದನ್ನ ಪ್ರೀತಿಸ್ತೀವಿ. ನಮ್ಮ ಪಕ್ಕದಲ್ಲಿ ಬೆಳೆದಿಂಗ್ಳಿಂದ ನೋಡಕ್ ಹೋಗಲ್ಲ. ನಮ್ಮ ಮನೆಯಲ್ಲಿ ಇರೋ ಆಚೆ ಕಡೆ ಬಂದು ಒಂದ್ ದಿವಸ ಬೆಳೆದಿಂಗ್ಳು ನೋಡಕ್ ಹೋಗಲ್ಲ. ಹಾಗಿರುವಾಗ ಪ್ರಕೃತಿ ನಾವು ಕನ್ಸ್ಯೂಮರ್ಸ್ ಆಗಿರೋದ್ರಿಂದ ಗ್ರಾಹಕತೆ ಇದೆಯಲ್ಲ, ಆ ಗ್ರಾಹಕತೆಯ ರಾಕ್ಷಸ ಎಷ್ಟು ನಮ್ಮ ತಲೆ ಮೇಲೆ ಸವಾರಿ ಮಾಡ್ತಿದ್ದಾನೆ ಅಂದ್ರೆ, ಯಾವ ಗ್ರಾಹಕತೆಯೂ ಇದು ಅನಿವಾರ್ಯವೇ, ಇದರಿಂದ ದೀರ್ಘಾವಧಿಯಲ್ಲಿ ಏನು ಪರಿಣಾಮ ಆಗಬಹುದು ಅನ್ನುವ ಆಲೋಚನೆ ನಮಗೆ ಪ್ರತಿಯೊಂದು ಗ್ರಾಹಕತೆಯಲ್ಲೂ ಬರಬೇಕಾಗಿತ್ತು, ಬಂದಿಲ್ಲ. ಇದು ತುಂಬಾ ಗಮನಿಸಬೇಕಾದ. ಇದಕ್ಕಿಂತ ಮುಖ್ಯವಾದಂತಹ ಇನ್ನೂ ಒಂದು ಅಂಶ ಇದೆ. ಏನಪ್ಪಾ ಅಂದ್ರೆ, ನಮ್ಮ ಅನೇಕ ಆಸೆಗಳಿಗೆ
ನಮ್ಮ ಅನೇಕ ಚಿಂತೆಗಳಿಗೆ ಕಾರಣ ಏನಪ್ಪಾ ಅಂದ್ರೆ ನಮಗೆ ಸಿಕ್ಕಿರುವ ಅಪಾರ ಬಿಡುವು. ಸುಮ್ಮನೆ ಕೂತಿದ್ರೆ ಕನಸು ಕಾಣ್ತೀವಿ, ಸುಮ್ಮನೆ ಕೂತಿದ್ರೆ ಟೂರ್ ಹೋಗಿ ಬರೋಣ, ಯಾಕೆ ಮನೇಲೆ ಕೂತಿರೋದು ಅಂತೀವಿ. ಅನೇಕ ಜನ ಮನೇಲಿ ಬೋರ್ ಆಗುತ್ತೆ ಅಂತ ವಾಹನ ತಗೊಂಡು ಬೆಂಗಳೂರೆಲ್ಲ ಸುತ್ತಾಡೋರು ಉಂಟು, ಬೆಂಗಳೂರಿನಲ್ಲಿ ಅಥವಾ ಬೇರೆ ಊರುಗಳಲ್ಲೂ ಅಷ್ಟೇ. ಹೀಗಾಗಿ ಏನಾಗ್ಬಿಟ್ಟತ್ತೆ ಅಂತಂದ್ರೆ ಇಲ್ಲಿ ನಾವು ಯಾವ ಸುಖವನ್ನ ಮುಂಚೆ ಬಯಸ್ತಿರ್ಲಿಲ್ವೋ ಆ ಸುಖವನ್ನೆಲ್ಲ ಬಯಸೋದಕ್ಕೆ ಏನು ಕಾರಣ ಅಂದ್ರೆ ಬಿಡುವು ಕಾರಣ. ಬಿಡುವು ಕೂಡ ಪರಿಸರದಕ್ಕೆ ವೈರಿ, ಪರಿಸರವನ್ನು ಕಾಯ್ದುಕೊಳ್ಳುವುದಕ್ಕೆ ಬಿಡುವು ಕೂಡ ವೈರಿ ಅಂತ ನಾನು ಹೇಳಿದ್ರೆ ಈಗ ನೀವು ಆಲೋಚನೆ ಮಾಡಿ, ಯಾರಿಗೆ ಬಿಡುವಿಲ್ವೋ ಅವರು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಆಗಲ್ಲ. ಆದ್ದರಿಂದ ಯಂತ್ರಗಳಿಂದ ಸಿಕ್ಕಿರುವ ಬಿಡುವು, ಖರ್ಚು ಮಾಡಕ್ಕೆ ಸಿಕ್ಕಿರುವ ಕೈತುಂಬ ಹಣ, ಪ್ರಗತಿಯ ಹೆಸರಿನಲ್ಲಿ ಕೆಲಸ ಮಾಡದೇ ಇರೋರ್ಗೂ ಹಣ ಕೊಟ್ಟು ಹಣ ಯಾವಾಗ ಸಿಗುತ್ತೋ ಆಗ ಏನಾಗುತ್ತೆ ಅಂತಂದ್ರೆ ನನ್ನ ಬಳಿ ಇರುವ ಹಣವನ್ನ ನಾನು ಪ್ರದರ್ಶಿಸಬೇಕು ಅನ್ನುವಂಥ ಪ್ರೇರಣೆ ಎಂಥವ್ರಿಗೂ ಆಗುತ್ತೆ. ಅದರಿಂದ ಏನಾಗುತ್ತೆ, ಅವರ ಕನ್ಸ್ಯೂಮರಿಸಮ್ ಇದೆಯಲ್ಲ, ಗ್ರಾಹಕತೆ ಜಾಸ್ತಿ ಆಗುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ ಈ ಜಾಸ್ತಿ ಆಗ್ಬಿಟ್ಟ ಮೇಲೆ ನಾವು ವಾಪಸ್ ಬರಕ್ಕಾಗಲ್ಲ. ಅದನ್ನು ಕನಕದಾಸರು ಅದನ್ನ ಬಹಳ ಮುಂಚೆನೆ ಹೇಳಿದ್ರು, ಪಾಪಿಗಳಿರುವಲ್ಲಿ ರೂಪುಳ್ಳ ವಸ್ತುವ ತೋರಬಾರದು, ಬಹು ಕೋಪಿಗಳಿರುವಲ್ಲಿ ಅನುಭವ ಗೋಷ್ಠಿಯ ಮಾಡಬಾರದು ಅಂತ ಹೇಳಿದ್ರು. ಹಾಗಾಗಿ ನಾವು ಈ ಸುಖ ಬೀಳುವ ಪಾಪಿಗಳು, ಬಿಡುವನ್ನೇ ಸುಖ ಅನ್ಕೊಂಡಿರುವಂತಹ, ಶ್ರಮ ಪಡದೇ ಇರೋದೇ ಸುಖ ಅಂತ ಭಾವಿಸಿರೋ ನಾವು ಬಿಡುವಿದ್ರೆ ಮನಸ್ಸು ಹಾಳಾಗಿ ಹೋಗುತ್ತೆ, ಅದಕ್ಕೋಸ್ಕರ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ನಮ್ ತಾಯಿ ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಇದಕ್ಕೆ ನೀರ್ ಹಾಕೋರು, ಯಾವ್ದಕ್ಕೆ ಬಾಗಿಲಿಗೆ ನೀರ್ ಹಾಕೋರು. ನನ್ನ ತಂಗಿ ಗಲಾಟೆ ಮಾಡೋಳು, 6 ಗಂಟೆ ಮೇಲೆ ಎಲ್ಲ ಎದ್ದೇಳೋದು, ನೀನ್ ಯಾಕೆ 4:15ಗೆ ಹೋಗಿ ಹಾಕ್ತೀಯ ಅಂತ. ಅದಕ್ಕೆ ಅವ್ರು ಹೇಳೋರು, ವಯಸ್ಸಾದ್ಮೇಲೆ ನಂಗೆ ನಿದ್ದೆ ಬರೋಲ್ಲ, ನಾ ಸುಮ್ಮನೆ ಕೂತಿದ್ರೆ ದುಶ್ಚಿಂತೆ ಬರುತ್ತೆ, ನಾ ಸುಮ್ಮನೆ ಕೂತಿರೋದಿಲ್ಲ, ನಾನು ಆ ಕೆಲಸ ಮಾಡ್ತೀನಿ ಅಂತ. ಅದನ್ನ ಕಾಯಕ ಸಂಸ್ಕೃತಿ ಅಂತ ಕರೀತಾರೆ. ಆ ಕಾಯಕ ಸಂಸ್ಕೃತಿ ಇವತ್ತು ನಾಶವಾಗಿ ಹೋಗಿದೆ. ಕೆಲಸ ಮಾಡೋದು ಅವಮಾನ, ಮಾಡಿಸೋದಕ್ಕೆ ನಾವು ಹುಟ್ಟಿರೋದು ಅನ್ನೋ ಭಾವನೆ ಬಂದಿದೆ. ಯಾವಾಗ ಕಾಯಕ ಸಂಸ್ಕೃತಿ ನಾಶವಾಗುತ್ತೋ ಬಿಡುವು ಅತಿಯಾಗುತ್ತೆ. ಬಿಡುವು ಯಾವಾಗ ಅತಿಯಾಗುತ್ತೋ ಆಗ ನಾನು ಹೋಗಿ ಏನ್ ಕೊಂಡ್ಕೊಂಡ್ಬರ್ಲಿ, ಏನ್ ಮಾಡ್ಲಿ ಅನ್ನುವ ಆಲೋಚನೆಗಳೇ ನಮಗೆ ಬರುತ್ತೆ ಹೊರತು, ನನಗೆ ಬೆಳಕಿನಿಂದ ಸಾಯಂಕಾಲ ತನಕ ದುಡಿದು ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಈ ಮಾರನೇ ದಿವಸ ಬೆಳಗ್ಗೆ ಕೆಲಸ ಮಾಡಕ್ಕಾಗಲ್ಲ ಅನ್ನೋನ್ಗೆ ಅವನಿಗೆ ಗ್ರಾಹಕತೆ ಬರೋದೇ ಇಲ್ಲ. ಆದ್ದರಿಂದ ಬಡವನಾಗಿ ಬಹುಜನ ಬಡವರಿದ್ದಾಗ ಬಡತನ ಅವಮಾನವೂ ಆಗಿರ್ಲಿಲ್ಲ, ಕಾಯಕ ಸಂಸ್ಕೃತಿ ಇತ್ತು. ಯಾವಾಗ ಸಮೃದ್ಧಿ ಬಂತೋ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಡತನ ಅಂದ್ರೆ ನಮ್ಗೆ ಮಾಡ್ಬೇಕು ಅಂದ್ರೂ ನಮ್ಮ ಹತ್ರ ಇರ್ಲಿಲ್ಲ, ಅಸಹಾಯಕತೆ. ಬಡತನ ಅಂದ್ರೆ ಸಹಾಯಕತೆ, ಅವಮಾನ ಅಂತ ನಾವು ಅನ್ಕೊಂಡಿದ್ವಿ. ಸಿರಿವಂತಿಕೆ ಇನ್ನೊಂದು ಅಸಹಾಯಕತೆಗೆ ನಮ್ಮನ್ನು ತಳ್ಳುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಈಗ ನಾವು ನಮಗೇ ಅರಿವಿಲ್ಲದೆ ಭಾರತದ ಸಮಾಜ ನಿಧಾನವಾಗಿ ಕೊರತೆಯ ಸಂಸ್ಕೃತಿಗಿಂತ ವರತೆಯ ಸಂಸ್ಕೃತಿ, ವರತೆ ಅಂದ್ರೆ ಸೋರ್ಸ್, ನಾವು ಎಷ್ಟು ಖರ್ಚು ಮಾಡಿದ್ರು ಅಷ್ಟು ಖರ್ಚು ಮಾಡೋಕ್ಕೂ ಅವಕಾಶಗಳಿದೆ ಅನ್ನೋಂಥ ಈ ವರತೆಯ ಸಂಸ್ಕೃತಿಗೆ ಬಂದಿದ್ದೀವಿ. ವರತೆಯ ಸಂಸ್ಕೃತಿಯ ಪರಿಣಾಮವಾಗಿ ಬೇರೆ ದೇಶಗಳಲ್ಲಿ ಏನಾಗಿದೆ ಅಂತ ನೋಡಿದ್ರೆ, ಎಲ್ಲಿ ವರತೆಯ ಹೆಚ್ಚಾಗಿ ಕಂಡು ಬಂದಿದೆಯೋ ಅಲ್ಲೆಲ್ಲ ಬಿಸಾಕುವ ಸಂಸ್ಕೃತಿ ಬಂದಿದೆ. ಥ್ರೋವೇ ಕಲ್ಚರ್ ಅಂತ ಕರೀತಾರೆ ಅದನ್ನು. ಆ ಬಿಸಾಕುವ ಸಂಸ್ಕೃತಿ ನಮ್ಗೆ ಯಾವಾಗ ಬಂದ್ಬಿಡುತ್ತೋ ಪ್ರತಿಯೊಂದು ಪದಾರ್ಥವನ್ನು ನಾವು ಬೆಲೆಯಲ್ಲಿ ಅಳಿತೇವೆ ಹೊರತು ಪರಿಸರಕ್ಕಾಗುವ ಹೊರೆಯ ಮೇಲೆ ಅಳೆಯೋದಕ್ಕೆ ನಮ್ಗೆ ಆಲೋಚನೆಗಳೇ ಬರೋಲ್ಲ ಹಾಗೆ. ಆದ್ದರಿಂದ ಆಲೋಚನೆ ಅನ್ನೋದು ಏನು ತುಂಬಾ ಸುಲಭವಾಗಿ ಬರೋದಿಲ್ಲ. ಯಾವಾಗ ಕಳಕಳಿ ಇದ್ರೆ ಆಲೋಚನೆ ಬರುತ್ತೆ. ಅಲ್ಲಿ ಯಾರೋ ಹುಡುಗ ಬಸ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ನಂತೆ, ಆಕ್ಸಿಡೆಂಟ್ ಆಯ್ತಂತೆ ಅಂತ ಯಾರೋ ಹೇಳಿದ್ರೆ ನಮ್ ಹುಡುಗ ಅಲ್ಲ ಅಂತ ನನಗೆ ಗೊತ್ತಾದ್ರೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳಕ್ ಹೋಗಲ್ಲ. ಇನ್ನೂ ಕುತೂಹಲ, 8 ಜನ ಸತ್ರಂತೆ ಅಷ್ಟೇ. ಹಾಗಾಗಿ ಮಮಕಾರ ಪ್ರೀತಿ ಇಲ್ಲದೆ ಯಾವುದನ್ನು ನಾವು ಕಾಳಜಿ ವಹಿಸೋದಿಲ್ಲ. ನಿಸರ್ಗ ಪ್ರೀತಿ ಹಿಂದೆ ಸರಿದಿದೆ, ನಿಸರ್ಗದ ಸಂಪರ್ಕ ಹಿಂದೆ ಸರಿದಿದೆ. ನಿಸರ್ಗ ಅನಂತವಾದಂಥ ಒಂದು ಭಂಡಾರ ಅಂತ ಇದೆ. ಮಾತೃವಾಗಿ ಕಾಣುತ್ತಿದ್ದ ನಿಸರ್ಗ ಇವತ್ತು ನಮ್ಮ ಪಾಲಿಗೆ ಹೇಗೆ ಕಾಣ್ತಾ ಇದೆ ಅಂದ್ರೆ, ಲೂಟಿ ಮಾಡೋಕೆ ಹೋಗ್ಬೇಕಾದಂತ ಒಂದು ಮನೆಯಾಗಿ ಕಾಣ್ತಾ ಇದೆ. ಎಷ್ಟು ದಿವಸ ಹೀಗೆ ನಡೆಯಕ್ ಸಾಧ್ಯ? ಲೂಟಿ ಎಷ್ಟು ದಿವಸ ನಡೆಯಕ್ ಸಾಧ್ಯ? ಆಲೋಚನೆ ಮಾಡಿ.
ಆಮೇಲೆ ಅದು ಹೋಗ್ಲಿ, ಎಚ್ಚರಿಕೆಯ ಗಂಟೆಯನ್ನ ವಿಜ್ಞಾನಿಗಳು ಕೇಳಿಸ್ಕೊಂಡು ಹೇಳ್ತಾನೆ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ಈ ಕೆಲವು ಜೀವಿಗಳು ನಶಿಸಿ ಹೋಗಿವೆ, ಇನ್ನೂ ಕೆಲವು ಗಂಡಾಂತರದಲ್ಲಿವೆ. ಆ ಗಂಡಾಂತರದ ಜೀವಿಗಳು ಯಾವತ್ತು ನಶಿಸಿ ಹೋಗುತ್ತೋ ಗೊತ್ತಿಲ್ಲ. ಜೀವಿಗಳು ಹೀಗೆ ನಶಿಸ್ತಾ ಹೋದ್ರೆ ಕಷ್ಟದಲ್ಲಿದ್ದೀವಿ ಅಂತ. ಅದಕ್ಕೆ ಮುಂಚೆ ಏನು, ಕಾಡು ನಶಿಸ್ತಾ ಇದೆ, ಕಾಡಿಗೂ ನಾಡಿಗೂ ಒಂದು ಅನುಪಾತ ಇರಬೇಕು, ಆದ್ದರಿಂದ ಪರಿಸರ ಮಾಲಿನ್ಯ ಆಗದಾಗ ನೋಡ್ಕೊಳ್ಳೋಕ್ ಸಾಧ್ಯ ಅಂತ ಹೇಳ್ತಾ ಇದ್ರು. ಇವತ್ತು ಕಾಡನ್ನು ಕೈ ಬಿಟ್ಟಾಯ್ತು. ಬೆಟ್ಟಗಳೇ ಹೊರಟೋಗ್ತಾ ಇವೆ ರಸ್ತೆ ಮಾಡೋಕ್ ಹೋಗಿ. ಆ ಬೆಟ್ಟಗಳಾದ್ರೆ ಹವಾಮಾನದ ಏರುಪೇರು ಎಲ್ಲಿವರೆಗೆ ತಡೆಯುತ್ತೆ ಪ್ರಕೃತಿ ಅನ್ನುವ ಪ್ರಶ್ನೆ ಬರಬೇಕಾಗಿತ್ತು, ಅದು ಬರಲಿಲ್ಲ. ಈಗ ವಾಯು ಮಾಲಿನ್ಯ ಅನ್ನೋದು ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ, ಹವಾಮಾನವನ್ನ ಪೂರ್ವ ಮುನ್ಸೂಚನೆ ಕೊಡುವುದಕ್ಕೆ ಸಾಧ್ಯವಿಲ್ಲದಷ್ಟು ಏನಾಗಿದೆ ಅಂತಂದ್ರೆ ಹವಾಮಾನದ ಏರುಪೇರಾಗಿದೆ. ಆದ್ರಿಂದ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಈ ಪರಿಸರವನ್ನೇ ಆಳುವ ಜಾಣ, ಪರಿಸರವನ್ನೆಲ್ಲ ಅರ್ಥ ಮಾಡಿಕೊಂಡ ಜಾಣ, ಅರ್ಥ ಮಾಡಿಕೊಂಡದ್ದನ್ನೆಲ್ಲ ಲಾಭಕ್ಕಾಗಿ ಬೆಳೆಸುವ ಜಾಣ ಕ್ರೂರಿಯಾಗಿದ್ದಾನೆ. ಅವನ್ ಮಹಾಜಾಣ ಬಿಡಪ್ಪ ಅಂದ್ರೆ ಮೋಸಗಾರ ಅನ್ನೋ ಅರ್ಥದಲ್ಲೇ ನಾವು ಬಳಸೋದು. ಜಾಣರೆಲ್ಲರೂ ಮಾಡಿರೋದು ಅದೇ ಕೆಲಸ. ಯಾಕೆಂದ್ರೆ ತಮ್ಮ ಜಾಣತನದಿಂದ ತಾವು ಮಾಡಿದ ದೋಷವನ್ನ ಮರೆಮಾಚಬಲ್ಲೆ ಎನ್ನುವಂತ ಧೈರ್ಯ ಇರುವಾಗ ಮೋಸ ಮಾಡೋಕೇನ್ ಭಯ? ಹೀಗಾಗಿ ತುಂಬಾ ದೊಡ್ಡ ವೈರಿ ಯಾವ್ದಪ್ಪ ಅಂತಂದ್ರೆ ಜಾಣತನ ಮಾಡುವಂಥದ್ದು. ಇನ್ನೊಂದು ದೊಡ್ಡ ವೈರಿ ಯಾವುದು ಅಂದ್ರೆ, ಇನ್ನೂ ತುಂಬಾ ದಿವಸ ಇದೆ ನೋಡ್ಕೊಂಡು, ನಾನಿರೋರ್ಗೇನಾಗಲ್ವಲ್ಲ, ಜನ ಇದ್ದು ಬಂಡಿದ್ದು ಕ್ರಾಂತಿ ಆಗತ್ತೆ ಅಂದ್ರೆ ನನ್ನ ಕಾಲಕ್ಕೆ ಆಗಲ್ವಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಪ್ರತಿಯೊಬ್ಬರು ಅಂತ ಇದ್ರೆ ಆಗ ಪರಿಸರದ ಕಡೆಗೆ ಯಾರು ಕಾಳಜಿ ವಹಿಸ್ತಾರೆ? ಇದು ತುಂಬಾ ಗಮನಿಸಬೇಕಾದ್ದು. ಆದ್ದರಿಂದ ನಾವು ನೀತಿಯನ್ನ ಬದಲಾಯಿಸಬೇಕು ಅಂತ ಇಷ್ಟು ಎಚ್ಚರಿಕೆ ಗಂಟೆಗಳು ಬಂದ್ರು, ಪ್ರಾಣಿಗಳನ್ನು ಕೂಡ ಜೋಪಾನಕ್ಕೆ ನೋಡ್ಕೋಬೇಕು ಅನ್ನುವಂಥದ್ದು ಬಂದರೂ ಕೂಡ ನಾವು ಅದರ ಕಡೆಗೆ ಗಮನ ಹರಿಸ್ತಿಲ್ಲ. ಒಂದು ಇಂಗ್ಲಿಷ್ ಪದ್ಯ ಬಂದಿದೆ, ತುಂಬಾ ಚೆನ್ನಾಗಿದೆ. ಏನಂತಂದ್ರೆ, ಒಂದು ಬಾಂಬ್ ದಾಳಿ ಆಗುತ್ತೆ ಅನ್ನುವಾಗ ಜನರೆಲ್ಲರೂ ಕೂಡ ಒಂದು ಭೂಮಿಯೊಳಗೆ ಗುಹೆ ತೋಡಿ ಅಲ್ಲಿ ಹೋಗಿದ್ರೆ ಆ ವಿಕಿರಣದ ಅಪಾಯ ಇಲ್ಲ ಅಂತ ಅನ್ನೋ ತರ ಒಂದು ಕಲ್ಪನೆಯ ಪದ್ಯ ಅದು. ಆ ಪದ್ಯ ಏನ ಹೇಳುತ್ತೆ ಅಂತಂದ್ರೆ, ನಿಮ್ಮ ಪ್ರೀತಿಯ ಪ್ರಾಣಿಗಳನ್ನ ಸಾಯಿಸ್ಬಿಡಿ, ಯಾಕೆ ಅಂದ್ರೆ ಅವು ಕೂಡ ಆಕ್ಸಿಜನ್ ತಗೊಳುತ್ತವೆ, ನಮಗ್ ಬೇಕಾಗೋ ಆಕ್ಸಿಜನ್. ಒಲೆ ಇದ್ರೆ ಆರಿಸ್ಬಿಡಿ, ಬೆಳಕು ಇಲ್ದಿದ್ರೆ ಪರವಾಗಿಲ್ಲ, ಒಂದು ಸಣ್ಣ ದೀಪ ಇಟ್ಕೊಳ್ಳಿ, ಅಥವಾ ವಿದ್ಯುತ್ ದೀಪ ಇಟ್ಕೊಳ್ಳಿ, ಆ ತರ ಇಟ್ಕೊ, ಯಾಕಂದ್ರೆ ಅದು ಕೂಡ ಬೆಂಕಿ ಆಕ್ಸಿಜನ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳುವಂತಹ ವ್ಯಂಗ್ಯದ ಪದ್ಯಗಳೆಲ್ಲ. ಆ ಪದ್ಯ ಓದಿದವರು ಯಾರಿಗೂನು ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿಯ ಪ್ರಾಣಿಗಳ ಜೊತೆಯಲ್ಲಿ, ನಾನು ಹೆತ್ತ ಮಕ್ಕಳ ಜೊತೆಯಲ್ಲಿ ಗಾಳಿಗೆ ಸ್ಪರ್ಧೆ ಮಾಡುವಂತ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅನ್ನುವ ಭಾವನೆ, ನನಗೆ ಅನ್ನ ಕೊಡುವ ಗಿಡದ ಜೊತೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಅನ್ನೋ ಭಾವನೆ ಇನ್ನೂ ಬಂದಿಲ್ಲ. ನಾವು ನಮ್ಮ ಪರಂಪರೆ ಇದೆ, ಅದ್ರ ಪ್ರಕಾರ ನಡಿತೀವಿ ಅಂತ ಪರಂಪರೆ ಮೇಲೆ ಹೊರೆ ಹಾಕ್ತೀವಿ. ಆದ್ರೆ ಪರಂಪರೆಯಲ್ಲಿ ತಿಳುವಳಿಕೆ ಇರಲಿಲ್ಲ ಅವಾಗ ಅವ್ರಿಗೆ, ಜನಕ್ಕೆ ಪ್ರಕೃತಿಯ ಬಗ್ಗೆ. ಕನಕದಾಸನಂತಹ ಸೂಕ್ಷ್ಮ ವಿಚಾರವಂತರೂ ಕೂಡ ಹಣ್ಣಿರದ ಮರ ಹಾಳಾದರೇನು ಅಂತ ಹೇಳ್ತಾರೆ. ಹಣ್ಣು ಬಿಡದೆ ಇರುವಂತಹ ಮರ ಹಾಳಾದ್ರೇನು ಅಂತ. ಆದ್ರೆ ಇವತ್ತು ನಾವು ಅರ್ಥ ಮಾಡ್ಕೊಂಡು ಈಗ ಅನ್ಸುತ್ತೆ, ಕನಕದಾಸರು ಒಂಚೂರು ವಿಜ್ಞಾನ ಹೇಳ್ಕೊಡ್ಬೇಕಾಗಿತ್ತು, ಅವಾಗ ಅವ್ರು ಹೀಗೆ ಬರೀತಿರ್ಲಿಲ್ಲ ಅಂತ. ಹಣ್ಣು ಬಿಡದ ಮರವೂ ಕೂಡ ನಮಗೆ ಉಸಿರಾಡೋದಿಕ್ಕೆ, ಆ ಹಣ್ಣನ್ನ ಜೀರ್ಣಿಸೋದಕ್ಕೆ ಆಕ್ಸಿಜನ್ ಕೊಡ್ತಿದೆ ಅಂತನ್ನುವಂಥದ್ದು ಅವ್ರಿಗೆ ಗೊತ್ತಿದ್ರೆ ಅವ್ರು ಹೀಗೆ ಬರಿತಾ ಇರ್ಲಿಲ್ಲ ಕನಕದಾಸರು. ಹಾಗಾಗಿ ನಾವು ನಮ್ಮ ಅನುಕೂಲಕ್ಕೆ ಪರಂಪರೆ ಇದ್ದಾಗ ಪರಂಪರೆನ ಉದ್ಧರಿಸ್ತೀವಿ, ಕೋಟ್ ಮಾಡ್ತೀವಿ, ಅದರಂತೆ ಬದುಕ್ತಿದೀವಿ ಅಂತ ಸಮರ್ಥಿಸ್ಕೋತೀವಿ. ಆದ್ರೆ ಅವ್ರಿಗೆ ಗೌರವ ಇತ್ತು, ಸಸ್ಯವನ್ನು ದೇವರು ಅಂತ ಪೂಜೆ ಮಾಡ್ತಿದ್ರು, ಅದ್ ನಾವು ಮಾಡಲ್ಲ. ಅಂದ್ರೆ ಏನಾಗುತ್ತೆ, ಮೂಢನಂಬಿಕೆಯ ಹೆಸರಿನಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಮಾತೃಭಾವದಿಂದ ದೈವ ಭಾವದಿಂದ ಪೂಜಿಸೋದು ನಮಗೆ ಬೇಕಿಲ್ಲ. ಆದ್ರೆ ಪ್ರಕೃತಿಯ ಪ್ರತಿಯೊಂದು ಘಟಕವು ನನ್ನ ಬದುಕಿಗೆ ಹೇಗೆ ಅನಿವಾರ್ಯ ಅಗತ್ಯ ಆಗಿದೆ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳೋದಕ್ಕೂ ನಮ್ಮ ಮನಸ್ಸು ತಯಾರಿಲ್ಲ. ಹೀಗಾಗಿ ನಾವು ಒಂದು ರೀತಿಯಲ್ಲಿ ತ್ರಿಶಂಕುಗಳಾಗಿದ್ದೇವೆ. ನೆಲ ಬಿಟ್ಟಿದ್ದೀವಿ, ಬಾನ್ ಮುಟ್ಟಿಲ್ಲ.
ಹಾಗಾಗಿ ಇಲ್ಲ ತಿಳುವಳಿಕೆಯಿಂದ ಪರಿಸರದ ಉಳಿತಾಯ ಆಗ್ಬೇಕು, ಇಲ್ಲ ಭಕ್ತಿಯಿಂದ ಆಗ್ಬೇಕು, ಒಂದು ಗೌರವದಿಂದ. ಎರಡೂ ಇಲ್ಲ. ಆದ್ದರಿಂದ ಏನಾಗುತ್ತಪ್ಪ ಅಂತಂದ್ರೆ, ಯಾರಿಗೆ ವಿವೇಚನೆ ಇಲ್ವೋ, ಯಾರಿಗೆ ಪ್ರೀತಿ ಇಲ್ವೋ ಅವ್ರ ಕೈಗೆ ಆಯುಧವನ್ನು ಕೊಟ್ಟರೆ ಏನಾಗ್ಬೋದು? ಅವ್ರಿಗೆ ಪ್ರೀತಿ ಇಲ್ಲ ಅಥವಾ ಬೇರೆ ಯಾರ ಬಗ್ಗೆನೂ ಗೌರವ ಇಲ್ಲ, ಅಂಥವ್ರಿಗೆ ಆಯುಧ ಕೊಟ್ರೆ ಏನಾಗ್ಬೋದು? ನಾನು ಅಮೆರಿಕೆಗೆ ಹೋದಾಗ ಪ್ರತಿದಿನ ಒಂದ್ ಸ್ವಲ್ಪ ದಿವಸ ಕಳೆದ್ರೆ ಆಗಲೇ ಒಂದು ಸುದ್ದಿಯಲ್ಲಿ ಬರೋದು, ಶಾಲೆಯಲ್ಲಿ ಹುಡುಗ ಬಂದೂಕ ತಗೊಂಬಂದು ಇನ್ನೊಬ್ಬ ಹುಡುಗಂಗೆ ಹೊಡೆದ. ಈ ರೀತಿಯಾಗಿ ನಾನು ಆಲೋಚನೆ ಮಾಡೋದಾದ್ರೆ ಏನಾಗುತ್ತೆ? ಆದ್ರಿಂದ ನಾವು ವಿದ್ಯೆನ ಕೊಟ್ಟಿದ್ದನ್ನ ಅವ್ರು ಕಲ್ತ್ಕೊಳ್ಳಿಲ್ಲ, ಅದನ್ನ ಮೈಗೂಡಿಸ್ಕೊಳ್ಳಿಲ್ಲ. ಆಯುಧ ಕೊಟ್ಟಿದ್ದನ್ನ ಅವ್ರ ಮೈಗೂಡಿಸ್ಕೊಂಡಿದ್ದಾರೆ. ಹೀಗಾಗ್ಬಿಟ್ಟು ನಾವೇನ್ ಮಾಡಿದೀವಿ, ಆಯುಧ ಪ್ರಯೋಗವನ್ನ ನಿರಂತರವಾಗಿ ಪ್ರಕೃತಿಯ ಮೇಲೆ ಮಾಡ್ತೀವಿ. ಹಾಗಾಗಿ ಪ್ರಕೃತಿ ಇದೆಯಲ್ಲ, ಅದು ಬಾಯಲ್ಲಿ ಮಾತಾಡಕ್ಕೆ ಅದಕ್ಕೆ ಬಾಯಿಲ್ಲ. ಈಗ ನಾನು ಜಾಸ್ತಿ ತಿಂದ್ರೆ ಏನ್ ಮಾಡ್ಬೇಕು? ಹೊಟ್ಟೆ ನೀ ಜಾಸ್ತಿ ತಿಂದಿದ್ಯಾ, ತಿನ್ಬೇಡ ಅಂತ ಹೇಳ್ಬೇಕು. ಹೇಳಕ್ಕಾಗತ್ತ ಹೊಟ್ಟೆ? ಆಗಲ್ಲ. ಅದೇನ್ ಮಾಡುತ್ತೆ, ಆಗಿಂದಾಗೆ ನೋವು ಕಳಿಸುತ್ತೆ, ಹೊಟ್ಟೆ ನೋವು, ಹಸಿವೆ ಆಗ್ತಿಲ್ಲ ಅಂತ. ಅವಾಗ ನಾವು ತಿನ್ನೋದು ಕಮ್ಮಿ ಮಾಡ್ತೀವಿ. ಹಾಗೆ ಯಾವುದ್ರದ್ದು ಪ್ರಕೃತಿಯ ಭಾಷೆ ಇದೆಯಲ್ಲ, ಯಾವತ್ತೂ ಮೌನದ ಭಾಷೆಯೇ. ನಾವು ವಯಸ್ಸಾದ್ಮೇಲೆ ಜಾಸ್ತಿ ತಿನ್ಬಾರ್ದು ಅಂತ ಅದಕ್ಕೆ ಹಲ್ಲು ಬಿದ್ದೋಗುತ್ತೆ, ನಾಲ್ಗೆ ರುಚಿ ಹೊರಟೋಗುತ್ತೆ. ಹೆಚ್ಚಿಗೆ ಓಡಾಡಬಾರ್ದು, ಯಾಕೆ ಕಮ್ಮಿ ತಿಂದ್ಮೇಲೆ ಜಾಸ್ತಿ ಕೆಲಸ ಮಾಡಕ್ಕಾಗಲ್ವಲ್ಲ, ಓಡಾಡಬಾರ್ದು ಅಂತ ಕೈ ಕಾಲು ಸೋಲ್ ಬರುತ್ತೆ. ಹೀಗೆ ನಿಸರ್ಗ ನಿರಂತರವಾಗಿ ಬದಲಾವಣೆಗೆ ಹೊಂದಿಕೊಳ್ಳೋಕೆ ನಮ್ಗೆ ಸಹಾಯ ಮಾಡ್ತಿದೆ, ಮೌನದ ಭಾಷೆಯಲ್ಲಿ ಹೇಳ್ತಾ ಇದೆ. ಮುಪ್ಪು ಬಂದದ್ದನ್ನ ಮೌನದ ಭಾಷೆಯಲ್ಲಿ ಹೇಳುವ ಈ ದೇಹ, ಪಿಂಡಾಂಡ, ಬ್ರಹ್ಮಾಂಡವನ್ನೇ ನೀವು ನಿರ್ಜೀವಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋದನ್ನೂ ಕೂಡ ಮೌನದ ಭಾಷೆಯಲ್ಲಿ ಹೇಳ್ತಾನೆ ಬಂದಿದೆ. ಪ್ರತಿ ವರ್ಷನೂ ಬೇಸಿಗೆಯ ತಾಪ ಜಾಸ್ತಿ ಆಗಿದೆ, ನಿಟ್ಟುಸಿರು ಬಿಡ್ತೀವಿ. ಏನಂತ? ಇಷ್ಟು ಸೆಕೆ ನಮ್ಗಾಗಿರ್ಲಿಲ್ಲ ಮುಂಚೆ ಅಂತ. ಅದನ್ನು ತಿರ್ಗಾ ನಮಗಾಗಿಲ್ಲ ಅಂತ. ಆದ್ರೆ ಜ್ವರ ಬಂದಿರೋದು ಬಿಸಿಲಿನಿಂದ ನಮಗಲ್ಲ, ನೆಲಕ್ಕೆ ಬಂದಿದೆ. ನೆಲದ ಮೇಲ್ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗ್ತಾ ಇದೆ. ನೆಲದ ಮೇಲ್ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆದ್ರೆ ಬೆಳೆಯ ಇಳುವರಿ ಕಡಿಮೆ ಆಗುತ್ತೆ. ಅಲ್ಲಿ ತನಕ ನಾವು ಹೋಗೇ ಇಲ್ಲ. ಆದ್ರಿಂದ ನಾವು ಪ್ರಾಥಮಿಕ ಹಂತದಲ್ಲೇ ಇನ್ನು ಏನ್ ಮಾಡ್ತಿದೀವಿ, ಹೇಗೋ ತೇಪೆ ಹಾಕೋಣ ಅಂತ ಹೇಳ್ತಾರೆ. ಈಗ ನಾವು ಯಾವ ಹಂತ ತಲುಪಿದೀವಿ ಅಂದ್ರೆ, ಡೆಸ್ಪರೇಟ್ ಪ್ರಾಬ್ಲಮ್ಸ್ ಡಿಮಾಂಡ್ ಡೆಸ್ಪರೇಟ್ ಸೊಲ್ಯೂಷನ್ ಅಂತ ಒಂದು ಮಾತಿದೆ. ಹತಾಶವಾಗುವ ಹಂತಕ್ಕೆ ತಲುಪಿದ ಸಮಸ್ಯೆಗೆ ಹತಾಶವಾದ ಪರಿಹಾರಗಳೇ ಬೇಕಾಗಿದೆ ಅಂತ. ಆದ್ದರಿಂದ ಈಗ ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ, ಈ ಸಿರಿವಂತಿಕೆ ಇದ್ದು ಅವ್ರನ್ನ ನಿಸರ್ಗದ ಸಂಪನ್ಮೂಲವನ್ನ ಮಿತವ್ಯಾಗಿ ಬಳಸಿ ಅಂತ ಹೇಳಿ ನಿಯಂತ್ರಣ ಮಾಡುವಂತ ಹಂತದಲ್ಲಿ ನಾವು ಇಲ್ಲದೆ ಇರೋದ್ರಿಂದ ಎಲ್ರಿಗೂ ಬಡತನ ಬರಬಾರ್ದೆ ಅಂತನ್ನುವ ಹಂತಕ್ಕೆ ಬಂದಿದ್ದೀವಿ. ಆದ್ರೆ ಇದು ಯಾರು ಹೇಳ್ತಾ ಇಲ್ಲ, ಹೇಳಿದ್ರೆ ತಿರ್ಗಿ ಬಡತನ ಬರುತ್ತಲ್ಲ. ಆದ್ದರಿಂದ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಇದ್ದಂತ ಶುದ್ಧವಾದ ಪರಿಸರ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದಿನೇ ದಿನೇ ಹದಗೆಡ್ತಾ ಇದೆ. ಅಮೆರಿಕಾದಲ್ಲಿದ್ದಂತ ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲೂ ಈಗ ಬರ್ತಾ ಇದೆ. ಎಲ್ಲಿ ಯಾಕೆ ಹೋಗ್ತಾ ಇದೀವಿ ನಾವು ಹಾಗೆ ಅಂತ. ಇಷ್ಟಾದ್ರೂ ನಮ್ಮ ಎಲ್ಲ ರಾಜಕೀಯ ವ್ಯವಸ್ಥೆಗಳು ಪ್ರಗತಿಯ ಬಗ್ಗೆ, ಸುಖ ಹಂಚುವ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಹೊರತು ಪ್ರತಿಯೊಂದು ಸುಖವು ಪರಿಸರಕ್ಕೆ ಹಾಕುವ ಕೊಡಲಿ ಏಟು ಅಂತ ಅವ್ರು ಹೇಳ್ತಾ ಇಲ್ಲ. ಅಥವಾ ಜನಾಭಿಪ್ರಾಯವನ್ನ, ಇದು ನಾವು ಹೆಚ್ಚು ಖರ್ಚು ಮಾಡಿ ಹೆಚ್ಚು ಸುಖ ಬಿದ್ದಷ್ಟು ಅದು ಪ್ರಕೃತಿಯ ಇದಕ್ಕೆ ಕಾಂಡಕ್ಕೆ ಕೊಡ್ತಾ ಇರೋ ಕಡ್ಲಿ ಏಟು ಅಂತ ಹೇಳುವ ಜಾಣರಾಗದಲ್ಲೇ ಅದನ್ನ ಮರೆಮಾಚುವ ಜಾಣರಾಗಿದ್ದೀವಿ. ಆದ್ದರಿಂದ ಕಾಳಿದಾಸ ಏನ್ ಮಾಡ್ದ, ಹಿರಣ್ಯಕಶಿಪು ಏನ್ ಮಾಡ್ದ, ಆ ಕೆಲಸನ ನಾವು ಮಾಡ್ತಿದ್ವಿ. ಯಾಕೆ ಹಾಗೆ ಮಾಡ್ತಿದ್ವಿ? ಆ ಹಿರಣ್ಯಕಶಿಪು ನೋಡಿ, ಅವನ ಕತೆ ನೋಡಿ ಹೆಂಗಿದೆ, ಎಲ್ಲರನ್ನೂ ಗೆದ್ದ, ತನ್ನ ಮನಸ್ಸನ್ನು ತಾನು ಗೆಲ್ಲಿಲ್ಲ. ದೇವರನ್ನ ವಿರೋಧಿಸ್ತೀನಿ ಅಂತ ಹೋಗಿ ತಾನು ನಿಂತ ನೆಲೆಯ ಕಂಬವನ್ನೇ ಹೊಡೆದ. ಹೀಗಾಗಿ ನಮ್ಮ ನೆಲೆಯೇ ಕುಸಿತಾ ಇದೆ ಅನ್ನುವಾಗ ಸರಳ ಜೀವನ ಅನ್ನೋದು ಅದರ ನೆಲೆಗಟ್ಟು ಯಾವುದು ಅನ್ನೋದನ್ನ ಒಂದ್ಸರಿ ಆಲೋಚನೆ ಮಾಡಿದ್ರೆ ತುಂಬಾ ಅತ್ಯುತ್ತಮವಾದಂತಹ ಸಂಗತಿಗಳು ಹೊರಗೆ ಬರುತ್ತೆ. ಮೇಡಮ್ ಕ್ಯೂರಿ ಅಂತ ವಿಜ್ಞಾನಿ ಕೂಡ ಸರಳವಾಗಿ ನಾವು ಒಂದು ಪ್ರಯೋಗ ಮಾಡೋಣ, ಅನಗತ್ಯವಾಗಿ ಶಕ್ತಿಯನ್ನು ವ್ಯಯ ಮಾಡೋದು ಬೇಡ ಅಂತ ತನ್ನ ಪ್ರಯೋಗಾಲಯದಲ್ಲಿ ಹೇಳ್ತಿದ್ಲು. ಆಕೆ
ನೀರು ಕಾಯಿಸೋಕಿಟ್ಟಾಗ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ರೆ ಆಗ ನೀರು ಆವಿಯಾಗಿ ಎಲ್ಲೋ ಹೋಗಿ ಹಬೆಯಾಗಿ ಅಲ್ಲಿ ಶಕ್ತಿ ಎಲ್ಲ ಅಪವ್ಯಯ ಆಗುತ್ತೆ. ಅದೇ ಕುಕ್ಕರ್ ಅಲ್ಲಿ ಅಥವಾ ಮೇಲ್ ಮುಚ್ಚಿದ್ರೆ ಉಷ್ಣ ಅದು ಅಣು ಮೇಲೆ ಹೋದ್ರೂ ಕೂಡ ತಿರ್ಗಾ ಒಳಗೆ ಬಂದು ಅದು ಉಷ್ಣವನ್ನ ನಷ್ಟವಾಗದ ಹಾಗೆ ಕಾಪಾಡುತ್ತೆ ಅನ್ನೋದನ್ನ ಮುಚ್ಚಳ ಮುಚ್ಚಿ ನಾವು ತೋರಿಸಿದ್ಲು ಆಕೆ ಮೇಡಮ್ ಕ್ಯೂರಿ. ಅದಕ್ಕೆ ಕೊನೆಗೆ ಆಕೆ ಹೇಳ್ತಾಳೆ, ಮನುಷ್ಯ ಈ ಪ್ರಕೃತಿ ಏನಾದ್ರು ಉಳಿಬೇಕಾದ್ರೆ ಮನುಷ್ಯ ಅಲೌಕಿಕ ಆನಂದವನ್ನ ಕಂಡುಕೋಬೇಕು, ಅನ್ವರ್ಲಿ ಎಂಜಾಯ್ಮೆಂಟ್, ಅದರ್ವರ್ಲಿ ಎಂಜಾಯ್ಮೆಂಟ್ ಕಲ್ತ್ಕೋಬೇಕು ಅಂತ ಆಕೆ ಹೇಳ್ತಾಳೆ ಮೇಡಮ್ ಕ್ಯೂರಿ. ಅಂತ ವಿಜ್ಞಾನಿ ಹೇಳ್ತಾಳೆ, ನಮ್ಗಿನ್ನೂ ಅದು ಹಾಗನ್ಸೇ ಇಲ್ಲ. ನಾವು ಸಂತೋಷವೇನಿದ್ರು ಕೂಡ ಇಂದ್ರಿಯಗಳ ಮಟ್ಟದಲ್ಲೇ ಕಂಡ್ಕೋಬೇಕು, ಇಂದ್ರಿಯ ಮಟ್ಟಗಳಲ್ಲಿ ಕಂಡ್ಕೋಬೇಕು ಅಂದ್ರೆ ಪ್ರಕೃತಿಗೆ ಕೈ ಹಾಕ್ಬೇಕು ಅನ್ನುವಂಥದ್ರಲ್ಲೇ ನಾವು ಇನ್ನೂ ಇದೀವಿ. ಆದ್ರೆ ಮುಂಚೂಣಿಯಲ್ಲಿರುವ ವಿಜ್ಞಾನಿ ಹಾಗೆ ಮಾಡ್ತಿದ್ಲು. ವಿಶ್ವೇಶ್ವರಯ್ಯನವ್ರು ತಗೊಳ್ಳಿ, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದವರು. ಆದ್ರೆ ಅಂಥ ವಿಶ್ವೇಶ್ವರಯ್ಯನವರು ಕೂಡ ಕಾಗದವನ್ನ ಹಾಳಾಗಬಾರ್ದು ಅಂದ್ಬಿಟ್ಟು ಅದೇ ಅವ್ರನ್ನ ಪರಿಸರವಾದಿಗಳು ಗಲಾಟೆ ಮಾಡಿದ್ರು, ನೀವು ಕಾಗದದ ಕಾರ್ಖಾನೆ ಮಾಡ್ಬಿಟ್ಟು ಕಾಡೆಲ್ಲ ಕೊಚ್ಚ ಹಾಕ್ಬಿಡ್ತೀರಾ ಅಂತ. ಅದಕ್ಕೆ ಅವರು ವಿಶ್ವೇಶ್ವರಯ್ಯನವ್ರು ಹೇಳಿದ್ರು, ಬಂದಿರುವಂತ ಎನ್ವೆಲಪ್ ಅಥವಾ ಕಾಗದಗಳು ಲಕೋಟಿಗಳನ್ನೆಲ್ಲ ಒಡೆದ್ಬಿಟ್ಟು ಹಿಂಭಾಗದಲ್ಲಿ ಯಾರು ಬಳಸಿರ್ಲಿಲ್ವಲ್ಲ ಅದರಲ್ಲಿ ಲೆಕ್ಕಾಚಾರ ಮಾಡೋರು ವಿಶ್ವೇಶ್ವರಯ್ಯನವರು. ಅಂದ್ರೆ ಏನಾಯ್ತು, ಈ ರೀತಿಯಾಗಿ ನಮಗೆ ಯಾರು ಮಾದರಿಯಾಗ್ತಾರೆ, ಆಲೋಚನೆ ಮಾಡೋರು ಮಾದರಿ ಆಗ್ತಾರೋ, ಆವೇಶಕ್ಕೆ ಒಂದು ಅಭಿವ್ಯಕ್ತಿ ಕೊಡೋರು ಮಾದರಿ ಆಗ್ತಾರೋ ಅನ್ನೋವಂಥದ್ದು ಗಮನಿಸಿ ನೋಡಿದ್ರೆ ಪ್ರಪಂಚದ ಜನ ಸುತ್ತಮುತ್ತ ನೀವು ನೋಡಿ ನಾವು ಯಾರನ್ನ ಮಾದರಿಯಾಗಿ ಅನುಕರಿಸ್ತೀವಿ ಅನ್ನೋವಂಥದ್ದು ನೋಡಿದ್ರೆ ಆಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾವುದೂ ಪರಿಸರಕ್ಕೆ ಪೂರಕವಾಗಿಲ್ಲ, ಸರಳ ಜೀವನಕ್ಕೆ ಪೂರಕವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಎರಡನೇದು, ಸರಳ ಸಂತಸಗಳು ಇದೆಯಲ್ಲ, ಆ ಸಂತಸಗಳು ಹೇಗೆ ಹಿಂದೆ ಸರಿದಿದೆ ಅಂತಂದ್ರೆ, ಒಂದು ಮೇರಿ ಹ್ಯಾಡ್ ಲಿಟಲ್ ಲ್ಯಾಂಬ್ ಅಂತನ್ನುವಂಥ ಒಂದು ಪದ್ಯದ ಕನ್ನಡ ಅನುವಾದ, ಅದರಲ್ಲಿ ದೂರ ಚಿಕ್ಕಿ ಮುನಿಗುತ್ತಿತ್ತು ಅಂತ ಶುರುವಾಗುತ್ತೆ. ಆ ಒಂದು ಕುರಿಯ ರೊಪ್ಪದ ಅಲ್ಲಿ ಮಗು ಕುಡಿಯೋ ಕಂದ ಕುಡಿಯೋ ಎಂದು ನುಡಿವ ದನಿಯು ಕೇಳುತ್ತಿತ್ತು. ಆ ಮರಿ ಹಾಲು ಕುಡಿ ಅಂತ ಅದಕ್ಕೆ ಉಪಚಾರ ಮಾಡ್ತಾ ಇದೆ ಹೆಣ್ಮಗು, ಆ ಮಗು ಆ ಮರಿಗೆ. ಅಂತಹ ಒಂದು ಪದ್ಯಗಳನ್ನೆಲ್ಲ ನಾವು ಓದ್ತಾ ಇದ್ವಿ. ಹಾಗಾಗಿ ಸಂತೋಷ ಪಡೋದಿಕ್ಕೆ ನನಗಿರುವ ನಾನು ನನ್ನದು ಅನ್ನೋದನ್ನು ಬೆರೆಸದೇ ಇರುವಂತ 1000 ಸಂತೋಷಗಳಿವೆ. ಆ 1000 ಸಂತೋಷಗಳು ಇವೆ ಅಂತಲೇ ನಮಗೆ ಗೊತ್ತಿಲ್ಲ. ಬೇಂದ್ರೆ ಹೇಳ್ತಿದ್ರು, ಕವಿಯಾದವನಿಗೆ ಏನು ಬೇಕಾ, ಹೂತ ಹುಣಸೆ ಗಿಡ ಸಾಕ ಅಂತ. ಹೂ ಬಿಟ್ರೆ ಹುಣಸೆ ಗಿಡ ನೋಡಿ ಸಂತೋಷ ಪಡ್ಬೋದು, ಸಂತೋಷ ಪಡೋಕ್ ಬಂದ್ರೆ ನಮ್ಗೆ ಅಂತ. ಯಾವಾಗ ನಾವು ಮಣ್ಣಲ್ಲಿ ಮಣ್ಣಾಗುವ ದೇಹ, ಆ ದೇಹದೊಳಗೆ ಅವಿತು ಕುಳಿತಿರುವ ಮನಸ್ಸು, ಇವುಗಳನ್ನ ಓಲೈಸೋದ್ರಲ್ಲಿ ನಾವು ಕಾಲ ಕಳೆದ್ವಲ್ಲ, ನೀವು ಎಷ್ಟು ಓಲೈಸಿದ್ರು ಅದು ಮತ್ತೆ ಮಣ್ಣಾಗೋದೆ. ಆದ್ದರಿಂದ ಕಾಯ ಕೇಂದ್ರಿತವಾಗಿ ಚಿಂತನೆ ಮಾಡಿ ಕಾಯಕ ಕೇಂದ್ರಿತ ಚಿಂತನೆಯನ್ನು ಮರೆತು ಬಿಟ್ಟು ಬಿಡುವು ಮಾಡ್ಕೊಂಡ್ಬಿಟ್ಟು ಸುಖ ಬೀಳಕ್ ಹೋಗಿ ಈ ಕಾಯವನ್ನ ನೀವು ಓಲೈಸ್ತೀರಾ, ಅದು ನಮ್ ಸಾಯ್ತಿದ್ದಾಗೆ ಒಣ ಹೆಂಟೆಯಲ್ಲಿ ಮಲಗಿಸ್ತಾರೆ, ಮಣ್ಣು ಹಾಕ್ತೀವೋ ಬೂದಿಯೋ ಆಗ್ತೀವಿ ನಾವು. ಆದ್ರೆ ಅದರ ಪರಿಣಾಮ ಮುಂದಿನ ತಲೆಮಾರಿನ ಮೇಲೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ದಾರ್ಶನಿಕ ದೃಷ್ಟಿ ಬೇಕಾಗುತ್ತೆ. ಪರಿಸರದ ಒಂದು ಚೂರು, ಕೆಲವೇ ವರ್ಷ ಪ್ರಕೃತಿಯನ್ನ ನೋಡಿ ಆನಂದ ಪಡಬೇಕಾದ ಚೂರು ಒಡೆತನವನ್ನ ಸ್ಥಾಪಿಸೋದಕ್ಕೆ ಹೋಗಿ, ಮೆಚ್ಚಿಸುವುದಕ್ಕೆ ಹೋಗಿ, ಒಂದು ನಿಮಿಷ ವೆಬಿನಾರ್ ನಡೀತಾ ಇದೆ, ನಿಮಿಷ ಹಲೋ, ದಯಮಾಡಿ ಕ್ಷಮಿಸಿ, ಯಾರೋ ಬಾಗಿಲು ತಟ್ಟಿದ್ರು, ಅದರಿಂದ ಇರೋನೊಬ್ನೇ ಆದ್ರಿಂದ ಅದಕ್ಕೆ ಇದ್ ಮಾಡ್ಬೇಕಾಯ್ತು. ಏನ್ ಹೇಳ್ತಾ ಇದ್ದೆ ನಾನು ಅಂತಂದ್ರೆ, ಆದ್ದರಿಂದ ಕೆಲವೇ ವರ್ಷಗಳಲ್ಲಿ ಮಣ್ಣಾಗುವ ದೇಹನ ಮೆಚ್ಚಕ್ ಹೋಗಿ ಇಡೀ ಪರಿಸರದ ಹವಾಮಾನವೇ ಏರುಪೇರಾಗ್ತಾ ಇದೆ, ಮೂಲಭೂತ ಅಗತ್ಯಗಳಿಗೆ ತತ್ವಾರ ಆಗ್ತಾ ಇದೆ ಅನ್ನುವಂತಹ ಆಲೋಚನೆ ನಮಗೆ ಬರದಲೇ ಬರೇ ಸುಖ ಜೀವನದ ಅನುಕರಣೆ ಬಂದ್ರೆ ಏನ್ ಮಾಡ್ಬೇಕು? ಈಗ ಅಮೆರಿಕಾದಲ್ಲಿ ಕೂಡ
ಏನು ಕಾರಲ್ಲಿ ಹೋಗೋರು ಒಬ್ರೇ ಹೋದ್ರೆ ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ ಹಾಕ್ತಾರೆ. ಕಾರ್ ತುಂಬಾ ಜನ ಕೂತ್ಕೊಂಡು ಹೋದ್ರೆ ಆಗ ಅವರು ಟೋಲ್ ಕಟ್ಟೋಗೋದಿಲ್ಲ, ರಸ್ತೆಯ ಟೋಲ್ ಇರುತ್ತಲ್ಲ ಅದು ಕಟ್ಟೋಗೋದಿಲ್ಲ. ಅದೇ ಅವ್ರಿಗೆ ಬೇರೆ ರಸ್ತೆ ಮಾಡಿದ್ದಾರೆ, ಅಲ್ಲಿ ವಾಹನಗಳು ಇರೋದಿಲ್ಲ. ಒಂದೇನಾಯ್ತು, ಈ ತರ ಓಲೈಸಿ ಮನವೊಲಿಸಿ ಜನರಿಗೆ ಪರಿಸರ ಪ್ರೇಮವನ್ನು ಹೇಳಿಕೊಡುವಂತಹ ಸ್ಥಿತಿ ಅಮೆರಿಕಾದಲ್ಲಿ ಈಗಾಗಲೇ ಸೃಷ್ಟಿಯಾಗಿದೆ. ಈಗ ನಮ್ಮ ದೇಶದಲ್ಲೂ ಏನಂತ ಭಿನ್ನವಾಗಿಲ್ಲ. ಆದ್ದರಿಂದ ಇನ್ನೂ ವಾಹನಗಳನ್ನೇ ಖರೀದಿಸುವಂಥದ್ದು ನೋಡಿ. ಬಸ್ಸಲ್ಲಿ ಕೂತ್ಕೊಳ್ಳಿ, ಮಳೆ ಬೆಳೆ ಬಗ್ಗೆ ಆಗ್ಲಿ ಹವಾಮಾನದ ಬಗ್ಗೆ ಆಗ್ಲಿ ಚರ್ಚೆ ಆಗೋದಿಲ್ಲ. ಯಾವಾಗ್ಲೂ ಆಗೋ ಚರ್ಚೆ ಅಲ್ಲಿ ರೋಡ್ ಚೆನ್ನಾಗಿಲ್ಲ, ಇಲ್ಲಿ ರೋಡ್ ಚೆನ್ನಾಗಿದೆ. ರೋಡ್ ಅನ್ನೋದು ಎರಡು ರೀತಿಯಲ್ಲಿ ಉಪಯೋಗ ಆಗುತ್ತೆ. ನಾನು ತಯಾರಿಸಿದ ಸಾಮಗ್ರಿಗಳನ್ನ ವರ್ಗಾವಣೆ ಮಾಡಿ ವ್ಯಾಪಾರ ಮಾಡೋಕ್ಕೂ ಉಪಯೋಗ ಬರುತ್ತೆ, ಸುಮ್ಮನೆ ಪ್ರವಾಸ ಹೋಗೋಕ್ಕೂ ಉಪಯೋಗ ಬರುತ್ತೆ. ದೊಡ್ಡ ರಸ್ತೆನೇ ಚೆನ್ನಾಗಿ ಮಾಡಿದ್ರೆ ವಾಹನದ ಅಪಘಾತಗಳು ಜಾಸ್ತಿ ಆಗಿರೋದು ನಮ್ಮ ಅನುಭವಕ್ಕೆ ಬಂದಿದೆ. ಇಷ್ಟಾದ್ರೂ ಕೂಡ ನಮಗೆ ಅದೇನಾರು ಆಗ್ಲಿ ರಸ್ತೆ ಚೆನ್ನಾಗಿರ್ಬೇಕು ಅನ್ನೋ ಚರ್ಚೆ ಆಗ್ತಾ ಇದೆಯೇ ಹೊರತು ಮಳೆ ಬೆಳೆಯ ಬಗ್ಗೆ ಹವಾಮಾನದ ಬಗ್ಗೆ ಚರ್ಚೆ ಆಗ್ತಿಲ್ಲ. ಈಗ ಇಷ್ಟು ಮಾಡಿರೋ ರಸ್ತೆಗಳನ್ನ ನಾವೇನಾದ್ರೂ ನಿರ್ವಹಣೆ ಮಾಡ್ಬೇಕಾದ್ರೆ ನಿರಂತರವಾಗಿ ನಾವು ನಿಸರ್ಗದ ಇದಕ್ಕೆ ಕೈ ಹಾಕ್ಬೇಕು. ಈಗ ಅದು ಅವುಗಳಿಗೆ ಪರ್ಯಾಯ ಹುಡುಕೋದು ಅಂತ ಪ್ರಯತ್ನನೂ ನಡೀತು. ಈಗ ಉದಾಹರಣೆಗೆ ಈಚೆಗೆ ಮರಗಳದ್ದು ಬಾಗಿಲುವಾಡ ಅದೆಲ್ಲ ಇಲ್ಲವೇ ಇಲ್ಲ. ಯಾಕಿಲ್ಲ? ಮರಗಳೆಲ್ಲ ಇಲ್ದಾಗಾಯ್ತು ಅಂತ ಅದಕ್ಕೆ ಪ್ಲಾಸ್ಟಿಕ್ ಹಾಕಿದ್ವಿ. ಪ್ಲಾಸ್ಟಿಕ್ ಹಾಕಿದ್ರೆ ಆಮೇಲೆ ಪ್ಲಾಸ್ಟಿಕ್ ಇಂದ ಮಾಲಿನ್ಯ ಅನ್ನುವಂಥ ಸಮಸ್ಯೆ ಬಂತು. ಹೀಗಾಗಿ ಮಾಲಿನ್ಯವನ್ನು ಒಂದು ಕಡೆ ತಪ್ಪಿಸ್ತಾ ಹೋದ್ರೆ ಇನ್ನೊಂದು ಕಡೆ ಹೆಚ್ಚುತ್ತಾ ಹೋಗ್ತಾ ಇದೆಯಲ್ಲ. ಒಳ್ಳೆ ಇಲಿನ ಅಟ್ಟಿಸ್ಕೊಂಡು ಹೋದ ಹಾಗೆ ಈ ಮಾಲಿನ್ಯವನ್ನು ಅಟ್ಟಿಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತಾ ಇದ್ದೀವಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಮ್ಮೆ ನಮಗೆ ನಾವು ಯಾವ ದಿಕ್ಕಿಗೆ ಹೋಗ್ತಿದ್ದೀವಿ ಅನ್ನೋ ಆಲೋಚನೆ ಮಾಡುವ ಶಕ್ತಿಯೇ ಹೊರಟೋದ್ರೆ ಬದುಕು ಹೇಗೆ ಸಾಗಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ. ಇದಲ್ಲದೆ ಕೆಲವೊಂದು ಸುಖಾದ ಕೆಲವು ವಿಕೃತವಾದ ಕಲ್ಪನೆಗಳಿವೆ. ಈಗ ಸುಖ ಅಂದ್ರೆ ಏನು ಅಂದ್ರೆ ನಾನು ಏನೂ ಕೆಲಸ ಮಾಡದೆ ಕೂತಿರೋದು ಅಂತ. ಏನೂ ಕೆಲಸ ಮಾಡದೆ ಕೂತಿದ್ರೆ ದುಶ್ಚಿಂತೆ ಬರುತ್ತೆ, ಸುಖ ಎಲ್ಲಾದ ಹಾಗಾಯ್ತು. ಎರಡನೇದು, ಏನು ಕೆಲಸ ನನಗೆ ಒಂಚೂರು ಬೆವರಾಗಬಾರ್ದು. ಬೆವರನ್ನ ದ್ವೇಷಿಸ್ತೀವಿ ನಾವು. ವಾಸ್ತವವಾಗಿ ಬೆವರಿನಿಂದ ಅನೇಕ ಟಾಕ್ಸಿನ್ಗಳು ಹೊರಗೆ ಹೋಗುತ್ತೆ. ಬೆವರಿದ್ರೆ ಏನೂ ತೊಂದರೆ ಇಲ್ಲ, ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಸಾಕು. ಆದ್ರೆ ನಮ್ಗೆ ಅದು ಇಷ್ಟ ಆಗೋದಿಲ್ಲ. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ನಿಧಾನವಾಗಿ ದೇಹ ಹಾಗಾದ್ರೆ ಬೆವರು ಯಾಕಿದೆ, ಮನುಷ್ಯನ್ಗೆ ಯಾಕೆ ಬೆವರಿದೆ ಅದನ್ನ ನಾವೆಂದೂ ಆಲೋಚನೆ ಮಾಡಿಲ್ಲ. ಬೆವರಿಗೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಬೆವರಿಗೆ ಅನೇಕ ರೋಗ ನಿರೋಧಕ ಗುಣಗಳಿವೆ. ಬೆವರಿಗೆ ದುರ್ವಾಸನೆ ಇಲ್ಲ. ಇದನ್ನೆಲ್ಲ ಹೇಳೋರ್ನ ಇವರೆಲ್ಲ ಸುಮ್ಮನೆ ಅದೇ ಪರಿಸರವಾದಿಗಳು ಏನೋ ಹೇಳ್ಕೊತಾರೆ ಅಷ್ಟೇ, ಇವೆಲ್ಲ ನಾವು ನಂಬಕ್ಕಾಗಲ್ಲ ಅಂತ. ಆದ್ದರಿಂದ ಸೋಮಾರಿತನ ಅನ್ನೋದು ಒಂದು ರೀತಿಯ ಹುಚ್ಚು ಭ್ರಮೆ ಆದ್ರೆ ಈ ದೇಹವನ್ನ ನಾವು ಒಂಚೂರು ತೊಂದರೆ ಆಗದಾಗೆ ಬೆವರಾಗದಾಗೆ ಇಟ್ಕೋತೀವಿ ಅಂತ ಹೋಗ್ತಿದೀವಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ಅಪಾಯಕಾರಿಯಾದ ದೇಹಕ್ಕೂ ಕೂಡ ಅನ್ನುವಂಥದ್ದು. ಆದ್ರಿಂದ ಈಗ ಸರಳ ಜೀವನ ಅನ್ನೋದನ್ನ ಎರಡು ದೃಷ್ಟಿಯಿಂದ ನೋಡ್ಬೇಕಾಗಿದೆ. ಒಂದು ಪರಿಸರ ಹಾಳಾಗುವ ದೃಷ್ಟಿಯಿಂದ, ಇನ್ನೊಂದು ವ್ಯಕ್ತಿ ಹಾಳಾಗುವ ದೃಷ್ಟಿಯಿಂದ. ವಿದ್ಯೆ ಅಂದ್ರೆ ಏನು ಅಂದ್ರೆ ಅವಿದ್ಯೆ ಅಂದ್ರೆ ಏನು ಅಂದ್ರೆ 4 ಅವಿದ್ಯೆಗಳನ್ನ ಹೇಳ್ತಾರೆ. ಏನಂದ್ರೆ ಸುಂದರವಲ್ಲದ ದೇಹವನ್ನ ಸುಂದರವಾಗಿಸ್ತೇನೆ ಅನ್ನೋದು ಒಂದು ಅವಿದ್ಯೆ ಅಂತ. ಆಮೇಲೆ ನಶ್ವರವಾದ ದೇಹವನ್ನ ಶಾಶ್ವತ ಅಂದ್ಕೊಳ್ಳೋದು ಒಂದು ಅವಿದ್ಯೆ ಅಂತ. ಇದು ಆರೋಗ್ಯವಾಗಿದ್ದೀನಿ, ನಾನೆಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ದೀನಲ್ಲ, ಅದನ್ನ ಒಳಗಡೆ ಏನ್ ನಡೀತಿದೆ ಅದೆಲ್ಲ ಬೇಡ, ನಾನು ಆರೋಗ್ಯವಾಗಿದ್ದೀನಿ ಅಂತ ಅನ್ನೋದು 3ನೇ ವಿದ್ಯೆ ಅಂತ ಹೇಳ್ತಾರೆ. ಅದರಿಂದ ವಿದ್ಯಾದದಾತಿ ವಿನಯಂ ಅಂದ್ರೆ ಇವನ್ನೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ. ಪ್ರಕೃತಿಯ ಲೀಲೆಯ ಮುಂದೆ ನಶ್ವರವಾದ ದೇಹ ನಾನು ಅಂತ ಅನ್ಕೊಂಡಿರೋದೇ ಒಂದು ಅವಿದ್ಯೆ. ಆ ನಾನುವಿಗೆ ಇಷ್ಟೆಲ್ಲ ಗುಣವಾಚಕಗಳು ಹಾಕಿದೀವಿ. ಬೆವರ್ಲಿ ಬಿಡಿ, ನಾನು ಸೋಪ್ 100 ತರ ಸಾಪು, ಬೆಳಗ್ಗೆ ಒಂಥರ ಸೋಪ್ ಹಾಕೋತೀನಿ, ಮಧ್ಯಾಹ್ನ ಒಂಥರ ಸೋಪ್ ಹಾಕೋತೀನಿ, ಸಾಯಂಕಾಲ ಒಂಥರ ಸೋಪ್ ಹಾಕೋತೀನಿ. ಈ ರೀತಿಯಾದ ಪರಿಹಾರವನ್ನೆಲ್ಲ ಪರಿಸರದ ಕಡೆಯಿಂದ ನಾವು ಪಡ್ಕೋತಾ ಇದ್ದೀವಿ ಅನ್ನುವಂಥದ್ದು ಪರಿಸರಕ್ಕೆ ಕೊಡುವ ಕೊಡಲಿ ಏಟು ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಕೊಡಲಿ ಏಟು ಇನ್ನೂ ಚೆನ್ನಾಗಿದೆ, ಗಮನಿಸಿ ದಯಮಾಡಿ. ಯಾರೋ ಒಬ್ರು ಅದ್ಭುತವಾದ ವಿಶ್ಲೇಷಣೆ ಅಂತ ಹೇಳಿದ್ರು. ಇಲ್ಲಿ ನಾನು ಹೊಸದೇನು ಹೇಳ್ತಿಲ್ಲ, ನಿಮ್ಗೆಲ್ಲ ಪರಿಚಯ ಇರುವಂತದ್ದು ಹೇಳ್ತಿದ್ದದ್ದು.
ಇನ್ನೊಂದು ಅಂಶ ಗಮನಿಸಿ, ನಾವು ಯಾವುದನ್ನ ಇವನ್ನೆಲ್ಲ ಹೇಳ್ಕೊಟ್ಟಿದ್ದಿದ್ರೆ ಮನುಷ್ಯನಿಗೆ ನಾನು ಅನ್ನೋದು ಕಿನ್ನ ಪ್ರಕೃತಿ ಮುಂದೆ ಇರೋ ಅಂಥದ್ದು ಅನ್ನುವ ಒಂದು ಭಾವನೆ ಬರ್ತಿತ್ತು. ಬದುಕನ್ನು ಪ್ರೀತಿಸುವ ಮನುಷ್ಯ, ಸುಖವನ್ನು ಪ್ರೀತಿಸುವ ಮನುಷ್ಯ ಸಾವನ್ನು ಪ್ರೀತಿಸುವಂತ ಆಗ್ತಿತ್ತು. ಸಾವು ಕೂಡ ಇದೆಲ್ಲದರಿಂದ ಬಿಡುಗಡೆ ಅಂತ ಅರ್ಥ ಆಗ್ತಿತ್ತು. ಆದ್ರಿಂದ ನಮಗೆ ಸಾವುಗಳು ಹೆಚ್ಚಾದರೂ ಕೂಡ ಆ ಸಾವಾದಾಗ ಒಂದ್ಸರಿ ನಿಟ್ಟುಸಿರು ಬಿಟ್ಬಿಟ್ಟು 20 ವರ್ಷದ ಹುಡುಗರಿಗೆಲ್ಲ ಹೃದಯ ಬೇನೆ ಆಗಿದೆ, ಸತ್ತು ಹೋಗ್ತಾ ಇದ್ದಾರೆ ಅಂತಂದ್ರೆ ಆ ಹುಡುಗರು ಸತ್ರು ನನ್ಗೇನು ಆಗಿಲ್ವಲ್ಲ ಅನ್ನುವ ಧೋರಣೆ ಇದೆಯಲ್ಲ, ಈ ಧೋರಣೆ ಮೇಡಮ್ ಕ್ಯೂರಿ ಹೇಳಿದ ಹಾಗೆ ಅದರ ವರ್ಲಿ ಥಿಂಕಿಂಗ್ ಅಥವಾ ಅನ್ಯ ಲೌಕಿಕೇತರ ಸಂತೋಷವನ್ನ ನಾವು ಪೂರ್ತಿ ಕೈ ಬಿಟ್ಟಿರೋದ್ರ ಪರಿಣಾಮ ಅಂತ ನಿಮ್ಗೆ ಅನ್ಸೋದಿಲ್ವಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಇದು ಏನಾಗುತ್ತೆ ಅಂದ್ರೆ ಆಲೋಚನೆಯಾಗಿ ಬಂದು ಹೋದ್ರೆ, ಅದು ಕ್ರಿಯೆಯಾಗದೆ ಹೋದ್ರೆ ಅಂತ ಆಲೋಚನೆಯಿಂದ ಪ್ರಕೃತಿಗೆ ಏನು ಲಾಭ ಇಲ್ಲ. ಅಲ್ಲ, ಪ್ರಕೃತಿಗೆ ಇದಿಲ್ಲ. ಪ್ರಕೃತಿಗೆ ನಾವು ತಿಳ್ಕೊಂಡಿರ್ಬೋದು ಮನುಷ್ಯ ಹೋಗ್ಬಿಟ್ರೆ ಪ್ರಕೃತಿಗೆ ನಷ್ಟ ಆಯ್ತು ಅಂತ. ಏನೂ ಇಲ್ಲ. ಪ್ರಪಂಚದ 99.99% ಎಲ್ಲ ನಿರ್ಜೀವಿ ಲೋಕವೇ. ಇನ್ನು ಉಳಿದ ಭಾಗ ಬಂದಿರೋದು ನೋಡಿದ್ರೆ ಪ್ರಕೃತಿಗೆ ಏನು ಜೀವದ ಪ್ರೀತಿ ಇಲ್ಲ. ಇದೆಲ್ಲ ಕಲ್ಪನೆ ಅಷ್ಟೇ. ದೇವರು ಕರುಣಾಶ್ರೀನಿಗಿರುವಂತಹ ಸಾಮರ್ಥ್ಯನ 2 ರೀತಿಯಲ್ಲಿ ಬಳಸ್ಕೋಬಹುದು. ಪ್ರಕೃತಿಯ ಆಶ್ಚರ್ಯವನ್ನ, ಅದನ್ನ ಪ್ರಕೃತಿಯನ್ನ ಒಂದು ಕ್ರಮ. ಯಾವುದನ್ನ ನಾವು ವಿಧಿ ಇಲ್ಲದೆ ಡಿಸ್ಟರ್ಬ್ ಮಾಡ್ಬೇಕಿಲ್ಲ ಅಂತ. ಈಗ ವಸ್ತು ಪ್ರದರ್ಶನದಲ್ಲಿ ಏನ್ ಮಾಡ್ತಾರೆ ಅಂತ, ಈಗ ಹಂಬಲಿ ಕಲ್ಲಲ್ಲಿ ಕೆತ್ತಿ ಸಂಗೀತದ ಸ್ವರಗಳು ಬರುತ್ತೆ ಅಂದ್ರೆ ಎಲ್ಲಾರು ಬಡ್ದು ಯಾವನು ನನ್ನದು ಅನ್ನುವಂತ 2 ಓನಿಂಗ್ ಟೆಂಡೆನ್ಸಿ ಡಾಮಿನೇಟ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿದ್ದು ಹೊರಟೋಗೋರು ನಾವು ಅಂತ. ಆದ್ರಿಂದ ಆ ನಶ್ವರತೆಯನ್ನು ನಾವು ಒಪ್ಕೋತಾರೆ. ಮಕ್ಕಳು ಇರ್ಬೇಕಾದ್ದು, ನನ್ನ ಮುಂದಿನ ತಲೆಮಾರಿನವರು ಇರ್ಬೇಕಾದ್ದು ಅಂತ ಮಕ್ಕಳಿಗೆ ಆಸ್ತಿಯನ್ನು ಮಾಡ್ತೀವಿ ಹೊರತು ನಿಸರ್ಗ ಪ್ರೀತಿ ಇಲ್ಲದೆ ಇರೋದು ಗ್ರಾಹಕತೆ. ಗ್ರಾಹಕ ಬಕಾಸುರ ಅಂತ ಕರೀತಾರೆ. ಆಸ್ತಿಯೇ ಹೋದ ಮೇಲೆ ಆ ಆಸ್ತಿಗೆ ಏನು ಬೇಕಾಗಿದೆ ಅಂದ್ರೆ ಅಂತ ಒಮ್ಮೆ ಆದ್ರೂ ಆಲೋಚನೆ ಮಾಡೋದಿಲ್ಲ. ಆದ್ರಿಂದ ಈ ಗಾಡಿಯಲ್ಲಿ ಬಂಡಿಲಿ ತಗೊಳ್ತಿದಂತಲ್ಲ ಎಲ್ಲ ಊರ್ನವರೆಲ್ಲ ಅವನ್ ಊಟ ಆ ಬಂಡಿಲಿ ತಂದ್ರೆ ಅವನೇನ್ ಮಾಡ್ತಿದ್ದಂತೆ ಅಂದ್ರೆ ಪ್ರೀತಿ ಇಲ್ಲ ಅನ್ನೋದ್ರ ಜೊತೆಗೆ ದೇಹ ಮೋಹ ಹೊಡ್ಕೊಂಡ್ ಬಂದಿರ್ತಾನಲ್ಲ ಮನುಷ್ಯ, ಅವನ್ನೂ ತಿನ್ಬಿಟ್ಟು ಜಾಸ್ತಿ ಆಗಿದೆ. ಹಾಗಾಗಿ ಅಲ್ಲದೆ ಯಾವಾಗ ಭೋಗ ಸಾಮಗ್ರಿಗೆ ಪೈಪೋಟಿ ಆಗುತ್ತೋ, ಈಗ ನನ್ನ ವಿದ್ಯಾರ್ಥಿ 5 ಅಂತಸ್ತಿನ ಮನೆ ಕಟ್ಕೊಂಡು ನಾನು ಅವನ ಮನೆಗೆ ಹೋಗಕ್ಕೆ ಸಂಕೋಚ ಪಟ್ಕೋತೀನಿ. ಯಾಕೆ? ಹಾಗಾಗ್ಬಿಟ್ಟು ಏನಾಗ್ಬಿಡುತ್ತೆ, ಅಂತಂದ್ರೆ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ. ಅನೇಕ ದರ್ಶನದ ಧಾರಾವಾಹಿಯನ್ನ ನಾವು ಆಸೆಯಾಗಿ ನೋಡ್ತಾ ಇಲ್ಲ. ಆದ್ರೆ ಸುಮ್ಮನೆ ಕುಂತ್ಕೊಂಡಿದ್ರೆ ದುಶ್ಚಿಂತೆಗಳು ನನ್ನನ್ನ ಬಾಧಿಸತ್ವೆ. ಆಟ ನೋಡೋದಕ್ಕೆ ಕೂತಿರೋದು ಅವ್ರೇನು ಕ್ರಿಕೆಟ್ ಮೇಲೆ ವ್ಯಾಮೋಹ ಅಲ್ದಲೇನೆ ಇನ್ನೂ ಒಂದು ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸ್ಪರ್ಧೆ ಮತ್ತೆ ಸಹಾಯಕತೆಯನ್ನು ಆಶ್ಚರ್ಯಕರವಾಗಿ ಇವತ್ತು 29 ಜನ, ನಾನು ಕಮ್ಮಿ ಆದ್ರು ಅಂತ ಅನ್ಕೊಂಡಿದ್ದೆ, ಕೊನೆ ಹೊತ್ತಿಗಾದ್ರೂ 29 ಜನ ಬಂದಿದ್ದೀರಿ. ಕ್ರಿಕೆಟ್ಟಿನ ಆಮಿಷವನ್ನು ಮೀರಿ
ಪರಿಸರದ ಸರಳತೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಉತ್ಸಾಹವನ್ನ 29 ಜನ ತೋರಿಸಲಾರ ಇವತ್ತೊಂದು 10-15 ಜನ ಅಂತಲೇ ನಾನು ಅನ್ಕೊಂಡಿದ್ದೆ. ನಿರೀಕ್ಷೆ ಕಡಿಮೆ ಇದ್ದದ್ರಿಂದ ಅತ್ಯಂತ ಸಂತೋಷ ಆಗಿದೆ. ಇದಲ್ಲದೇನೆ ಇನ್ನೂ ತುಂಬಾ ಕಾರಣಗಳಿವೆ, ಆದ್ರೆ ಸಮಯ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಹೇಳಕ್ಕಾಗ್ತಿಲ್ಲ. ಅನೇಕ ಜನ ವಿದ್ವಾಂಸರಿಂದ ಹಿಡಿದು ಎಲ್ಲರೂ ಕೂಡ ಆತಂಕ ಪಡೋರು ಆಮಿಷಕ್ಕೆ ಒಳಗಾಗಿದ್ದಾರೆ, ಆಮಿಷ ಪಡೋರು ವಿದ್ವಾಂಸರಲ್ಲದೆ ಇರೋರು ಒಳಗಾಗಿದ್ದಾರೆ. ಹಾಗಾಗಿ ಇದು ಅತ್ಯಂತ ಗಹನವಾದ ಸಮಸ್ಯೆ. ಸರಳ ಜೀವನ ಅನ್ನೋ ವಿಷಯದ ಬಗ್ಗೆ ಒಂದು ಅವಧಿಗೆ ಮಾತಾಡ್ತೀನಿ ಅಂತ 3 ಅವಧಿ ಮಾತಾಡುವಂತೆ ಆಗಿದೆ. ಈಗಲೂ ಇದನ್ನ ಇನ್ನೂ ನನ್ನ ಪಟ್ಟಿ ನೋಡಿದ್ರೆ ತುಂಬಾ ಉದ್ದ ಇದೆ. ಎಷ್ಟು ಸರಳ ಅಂದ್ರೆ, ನಾನು ಈ ಪ್ರಪಂಚ ನೋಡಿ ಆಕರ್ಷಣೆಗೆ ಒಳಗಾಗ್ತಿಲ್ಲ, ಯಾಕಾಗಿದೆ ಆಕರ್ಷಣೆಗೆ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ ಒಂದು ಆಶ್ಚರ್ಯ. ಸೊ ಆದ್ದರಿಂದ ಅಂತರಂಗದ ಜಗದ ಆಶ್ಚರ್ಯವನ್ನ ನೋಡೋರು ಬಹಿರಂಗದ ಚಪಲಗಳಿಗೆ ಕೈ ಹಾಕಕ್ಕೆ ಹೋಗೋದಿಲ್ಲ. ಅಂತರಂಗ ಯಾವಾಗ ಶೂನ್ಯವಾಗುತ್ತೋ ಆ ಶೂನ್ಯವನ್ನ ತುಂಬೋದಕ್ಕೆ ಮನೆಯಲ್ಲಿರೋದು ಬೇಜಾರು. ಅದರಿಂದ ಏನಾಗುತ್ತೆ, ನಾವು ಟೂರ್ ಹೋಗೋಣ ಅಂತ ಅನ್ಸುತ್ತೆ. ಅಲ್ಲೇನೋ ಇದೆಯೇನೋ, ಅಲ್ಲೇನ್ ಸುಖ ಏನೋ ಅಂತ ಅನ್ಬಿಟ್ಟು ನಾವು ಒಂಥರ ಏನಾಗುತ್ತೆ ಅಂದ್ರೆ, ತುಂಬಾ ಆಸೆ ಪಡ್ತಿದ್ದಂತೆ ಒಬ್ಬ, ಅವನಿಗೆ ದೇವರು ಚರೈವೇತಿ ಅಂತ ಶಾಪ ಕೊಟ್ಟನಂತೆ. ಅಂದ್ರೆ ಸದಾ ತಿರುಗ್ತಾ ಇರು ಅಂತ. ಅದನ್ನ ಪೂತಿ ನರಸಿಂಹಾಚಾರ್ಯರು ಒಂದು ಪ್ರಬಂಧದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಶಾಪ ನಮ್ಗೆಲ್ಲಾರ್ಗೂ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಆ ಪ್ರಬಂಧದಲ್ಲಿ ಅವರು. ಆ ಮಾತು ನಿಜ ಅಂತ ಕಾಣುತ್ತೆ. ನಮ್ಮ ಮನಸ್ಸು, ನಾನು ವಾಹನದಲ್ಲಿ ಚಲಿಸೋದ್ ಜೊತೆಗೆ ನನ್ನ ಮನಸ್ಸು ನಿರಂತರವಾಗಿ ಚಲಿಸ್ತಾ ಇರೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಗಾಬರಿ ಆಗುತ್ತೆ. ನಾವು ಚರೈವೇತಿ ಅಂತ ಚಲಿಸೋದ್ರಲ್ಲೇನೆ ಸರಳ ಸಂತೋಷಗಳನ್ನ ಕಳ್ಕೊಂಡ್ಬಿಟ್ಟಿದೀವಿ. ನಮ್ಗೀಗ ಅಲ್ಲದೆ ಬೇರೆ ದಾರಿ ಇಲ್ಲ. ಆದ್ದರಿಂದ ನಾವೀಗ ಮುಂದಿನ ತಲೆಮಾರಿನವರ ಮುಂದೆ ತಲೆ ತಗ್ಗಿಸುವ ಹಂತಕ್ಕೆ ಬಂದಿದ್ದೇವೆ. ನಾಳೆ ಏನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ಮುಂದಿನ ಜಾಲನ್ಯಾಸದಲ್ಲಿ ನನ್ನ ಮನಸ್ಸನ್ನ ಸಚ್ಚಿಂತನೆಯಲ್ಲಿ ತೊಡಗಿಸಿಕೊಳ್ಳೋದು ಹೇಗೆ, ಒಂದು ಕಥೆಯ ನೆವದಲ್ಲಿ ಹೇಗೆ ಮನುಷ್ಯನಿಗೆ ಅಲೌಕಿಕ ಚಿಂತನೆಯನ್ನು ತರಬಹುದು ಅನ್ನುವಂತಹ ಪ್ರಯತ್ನ ಚಂದ್ರಹಾಸನ ಕಥೆ ಇದು. ಆದ್ದರಿಂದ ಮುಂದಿನ ಜಾಲನ್ಯಾಸದಲ್ಲಿ ಚಂದ್ರಹಾಸನ ಕಥೆಯನ್ನ ಹೇಳ್ತೇನೆ. ಅದರಲ್ಲಿ ಅನೇಕ ಮೂಢನಂಬಿಕೆಯ ಅಂಶಗಳಿವೆ, ಅದನ್ನ ಪಕ್ಕಕ್ಕಿಟ್ಬಿಡಿ. ನಾನು ಹೇಳ್ತಾ ಇರೋ ಉದ್ದೇಶದ ದೃಷ್ಟಿಯಿಂದ ನೋಡಿದ್ರೆ ಚಂದ್ರಹಾಸನ ಬದುಕು ನಮ್ಮ ನಿರಾಳವಾದ ಜೀವನಕ್ಕೆ ಅನುಕೂಲ ಆಗೋ ಹಾಗಿದೆ ಅನ್ನುವಂಥದ್ದನ್ನ, ಜೊತೆಗೆ ಮನುಷ್ಯ ದೇಹ ಅಲ್ಲದ ಒಂದು ಆತ್ಮ ಇದೆ ಅಂತ ಹೇಳ್ತಾರಲ್ಲ, ಅದನ್ನ ಅವರು ಪ್ರಸ್ತಾಪ ಮಾಡಿರೋ ರೀತಿ ಅದ್ಭುತವಾಗಿದೆ. ಅದನ್ನ ಮುಂದಿನ ಜಾಲನ್ಯಾಸದಲ್ಲಿ ನೋಡೋಣ. ಚಂದ್ರಹಾಸನ ಕಥೆ, ಚಂದ್ರಹಾಸನ ಚಲನಚಿತ್ರನೂ ಇದೆ, ಯೂಟ್ಯೂಬ್ ಅಲ್ಲಿ ಸಿಗ್ಬೋದೇನೋ. ಚಂದ್ರಹಾಸನ ಕಾವ್ಯನೂ ಇದೆ ಜೈಮಿನಿ ಭಾರತದಲ್ಲಿ. ಓದ್ಕೊಂಡು ಬನ್ನಿ. ಅದಕ್ಕೆ ಹೊಸ ಆಯಾಮದಲ್ಲಿ ಅದನ್ನ ನೋಡುವ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿಶೇಷವಾದಂತಹ ಕಾಳಜಿಯ ಜನಗಳಿಗೆ ವಂದಿಸ್ತಾ, ಈಗ ನಿಮ್ಮ ಪ್ರತಿಕ್ರಿಯೆಗೆ ನಾನು ಕಿವಿಯಾಗ್ತಾ ಬಾಯಿಗೆ ವಿಶ್ರಾಂತಿ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕೋಮಲಾ ಭಟ್ ಮೇಡಮ್ ಸರ್, ಹೇಳಿ. ಇಂದಿನ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು 50-60ರ ದಶಕದಲ್ಲೇನೆ ಪರಿಸರವನ್ನ ನಾಶ ಮಾಡಿದ್ರು. ಪರಿಸರ ನಾಶ ಮಾಡಿ ನಮಗೆ ಭಾರತದಂತ ದೇಶಕ್ಕೆ ಒಂದು ಅಟ್ರಾಕ್ಷನ್ ಅನ್ನ ಇಟ್ರು. ಇದು ಅಭಿವೃದ್ಧಿ ಅಂದ್ರೆ ಹೀಗೆ ಅಂತ. ಆ ಅಟ್ರಾಕ್ಷನ್ ನಲ್ಲಿ ಬಹುಶಃ ನಮ್ಮ ಜನ ಅದೇ ಸತ್ಯ, ಅದೇ ನಿತ್ಯ ಅಂತ ನಿಂತ್ಕೊಂಡು ನಮ್ಮ ಪರಿಸರವನ್ನ ನಾವು ಹಾಳು ಮಾಡ್ಕೊಡ್ತಿದ್ದೀವಿ ಅನ್ನುವಂಥದ್ದು ನನಗೆ ಅನಿಸ್ತಿದೆ. ಇದರ ಹಿನ್ನೆಲೆಯಾಗಿ ನಮ್ಮ ಒಂದು ಧಾರ್ಮಿಕ ಮನೋಭಾವನೆಯನ್ನ ಬಿತ್ತಿದಂತಹ ಒಂದು ಅಂಶಗಳು ಬಂದಿದ್ರೆ, ಈಗ ನಾವು ಎಷ್ಟು ಮೈಗ್ರೇಷನ್ ಆಗ್ತಾ ಇದೆ ಅಂತಂದ್ರೆ ನಾವು ಬೇರೆ ಕಂಟ್ರಿಗಳಿಗೆ ವಲಸೆ ಹೋಗ್ತಿದ್ದೇವೆ. ಕಾರಣ ಕೇಳಿದ್ರೆ, ಯುವ ಜನತೆಯ ಕಾರಣ ಕೇಳಿದ್ರೆ ಇಲ್ಲಿ ಯಾವುದೂ ಚೆನ್ನಾಗಿಲ್ಲ ಅಂತ. ಹಾಗಿದ್ರೆ ಇವ್ರು ನೆಚ್ಕೊಂಡಿರೋದು, ಅಪ್ಕೊಂಡಿರೋದು ಯಾವುದು ಅಂದ್ರೆ ಅಲ್ಲಿಯ ಅಭಿವೃದ್ಧಿ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ಬೇಕು ಅಂತ.
ನೋಡಿ, ನಮ್ಮ ಆಲೋಚನೆ ಭ್ರಷ್ಟವಾಗಿಲ್ಲ, ನಮ್ಮ ಭಾಷೆ ಕೂಡ ಭ್ರಷ್ಟವಾಗಿದೆ. ಯಾಕೆ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶ ಅಂತ ಇವತ್ತು ಕರಿತೀವಿ ಹೊರತು ಏನು ಪರಿಸರ ವಿಘಟನೆಗೆ ಒಳಗಾಗಿರುವ ದೇಶ ಅಂತ ನಾವು ಕರಿತಾನೆ ಇಲ್ಲ. ಪರಿಸರ ವಿಘಟನೆಯನ್ನು ಪ್ರೇರೇಪಿಸುವ ದೇಶ ಅಂತಾನೂ ಕರಿತಿಲ್ಲ. ನಮ್ಮ ಆಲೋಚನೆಗೆ ಮೂಲ ಸಾಮಗ್ರಿ ಶಬ್ದಗಳು. ಇವರು ಈಗ ನೋಡಿ, ಸರಳ ಜೀವನ ಮಾಡೋನ್ ಏನಂತೀವಿ ನಾವು? ಜಿಪುಣ ಅಂತೀವಿ, ಆಯ್ತಾ? ದುಡಿಲಾರ ಅಂತೀವಿ, ಅವನಿಗೆ ಒಂದು ಸ್ಟ್ಯಾಟಸ್ ಇಲ್ಲ ಅಂತೀವಿ. ಹೀಗಾಗಿ ನಮ್ಮ ಆಟಿಟ್ಯೂಡ್ ಮತ್ತೆ ಭಾಷೆ ಎರಡು ಇದೆಯಲ್ಲ, ಆ ಭಾಷೆ ಎಲ್ಲವೂ ಪರಿಸರಕ್ಕೆ ವಿರುದ್ಧವಾಗಿದೆ. ಆ ದೃಷ್ಟಿಯಿಂದ ಜನರನ್ನ ಮತ್ತೆ ಹಿಂದಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ಮೊದಲು ಯಾರು ಸರಳ ಜೀವನ ಮಾಡ್ತಾರೋ ಅವ್ರನ್ನ ಗೌರವಿಸುವಂತ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಜೀವನ ಶೈಲಿ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಯಾರು ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಜೀವನ ಶೈಲಿಯ ವಿರುದ್ಧ ಸಾಗಬೇಕಾದಂತ ದಾಸತ್ವ ಅಕಸ್ಮಾತ್ ಒಬ್ರಿಗೆ ಇದ್ರೂ ಕೂಡ ಉಳಿದವರಿಂದ ನಾನು ಎಲ್ಲಿ ಒಂಟಿ ಆಗ್ಬಿಡ್ತೀನೋ ಅಂತ ಹೆದರ್ಕೊಂಡ್ಬಿಟ್ಟು ಶೌಟ್ ವಿತ್ ದಿ ಲಾರ್ಜ್ ಡೆಮಾಕ್ರಸಿಗೆ ಪಿಕ್ವಿಕ್ ಪೇಪರ್ಸ್ ಅಲ್ಲಿ ಚಾರ್ಲ್ಸ್ ಡಿಕನ್ಸ್ ಹೇಳ್ತಾನೆ, ಡೆಮಾಕ್ರಸಿ ಅಂದ್ರೆ ಏನು ಅಂತ ಕೇಳ್ತಾನೆ ಶೌಟ್ ವಿತ್ ದಿ ಲಾರ್ಜೆಸ್ಟ್. ಅದೇ ಡೆಮಾಕ್ರಸಿ ಅಂದ್ರೆ ಹೆಚ್ಚು ಜನ ಏನಂತ ಕೂಗ್ತಾರೋ ಅದಕ್ಕೆ ನಾನು ಜೈ ಅಂದ್ಬಿಟ್ರೆ, ಅದೇ ತಿರುಪತಿಗೆ ಹೋಗುವ ಎಲ್ರು ಗೋವಿಂದ ಅಂದ್ರೆ ನಾನು ಗೋವಿಂದ ನಂದು ಅದೇ ಅಂತಲಾರು ಹೇಳ್ಬಿಡು. ಹಾಗೆ ನಂದು ಅದೇ ಅಂತ ಹೇಳುವ ಮನೋಭಾವ ಇದೆಯಲ್ಲ, ಅದು ಭಾಷೆಯನ್ನ ಜನರನ್ನ ಅನುಸರಿಸಿ ಹೋಗುತ್ತೆ. ಭಾಷೆ ಜನ ಇನ್ನೂ ಪರಿಸರದ ಪರಿಣಾಮಗಳನ್ನ ಅಳವಡಿಸಿಕೊಂಡು ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನೇ ಮಾಡಿಲ್ಲ. ನಾನು ಆಗ್ಲೇ ಹೇಳಿದಾಗೆ ನೀತಿ ಇವತ್ತಿಗೂ ಕೂಡ ನಾವು ಯಾವ್ದಾದ್ರು ನಮ್ಗೊಂದು ನೀತಿ ಇರಬೇಕು ಪರಿಸರದ ವರ್ತನೆಯ ಬಗ್ಗೆ ಅಂತ ನಾವೆಂದಾರು ಆಲೋಚನೆ ಮಾಡಿದೀವ ಹೇಳಿ? ಇದು ಯಾವುದೂ ಬದಲಾಗ್ದಲೇನೆ ಅದೃಷ್ಟತೆ ಎಲ್ಲ ಆಗ್ಬಿಡುತ್ತೆ ಅಂತ ನಾವು ಅನ್ಕೊಳ್ಳುವಂತಹ ಒಂದು ಇದೆಯಲ್ಲ, ಇದು ಬರೇ ಮಾತಿನಿಂದ ಆಗುವಂಥದ್ದಲ್ಲ. ಎಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದಂಥದ್ದು. ಪ್ರಗತಿ ಅನ್ನೋದು ಸುಖ ಅನ್ನೋದರ ಬೆನ್ನತ್ತಿದ್ರ ಪರಿಣಾಮ. ಪ್ರಗತಿ ಅನ್ನೋದು ವಿಗತಿ ಅಂತ ದಿಟ್ಟವಾಗಿ ಹೇಳುವಂತವ್ರನ್ನ ಸಮಾಜ ಏನ್ ಮಾಡ್ಬೋದು ಹೇಳಿ? ಹಾಗಾಗಿ ನಮಗೆ ಸರ್ಕಾರದ ಬೆಂಬಲ ಇಲ್ಲ, ಮಾಧ್ಯಮದ ಬೆಂಬಲ ಇಲ್ಲ, ಸಾರ್ವಜನಿಕ ಅಭಿಪ್ರಾಯ ಇಲ್ಲ. ಈ ಮೂರೂ ಇಲ್ದೇನೆ ನಾವು ಪರಿಸರವನ್ನೆಲ್ಲ ಮಾತಾಡ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಸರಿ ಮಾಡ್ಬಿಡ್ತೀವಿ ಅನ್ನುವಂಥದ್ದು ಕನಸು ಅಷ್ಟೇ. ಅದು ನಾನು ಈ ಉಪನ್ಯಾಸನ ಈ ವಿಷಯ ಆಯ್ಕೆ ಮಾಡ್ಕೊಂಡಿದ್ದೆ ಇದಿಷ್ಟನ್ನು ಹೇಳೋದಕ್ಕೋಸ್ಕರ. ಸುಲಭ ಅಲ್ಲ ಅಂತ ನೋಡಿ. ಪರಿಸರದ ಸರಳ ಜೀವನವನ್ನ ಹಿಂದೆ ಮಾಡೋ ದುಡ್ಡು ಚಾನ್ಸ್ ಸಿಕ್ಕಿದೆಯಲ್ಲ, 8 ಬಣ್ಣದ ಬಟ್ಟೆ ಸಿಕ್ಕಿ ಮಾಡ್ತಿದ್ದೆ, 8 ಶರ್ಟ್ ಹೊಲ್ಸ್ಕೋತಾ ಇಲ್ಲ, ಅಯ್ಯೋ ಅದು ಅದೇ ಬಣ್ಣದ್ದು ಅಂತ. ಹೀಗಾಗಿ ಪರಿಸರದ ಇನ್ನು ದೊಡ್ಡದು. ಅದಕ್ಕೆ ನಾನು ಕಾಲಕ್ಕೆ ಬದ್ಧವಾಗಿ ಮುಗಿಸ್ಬಿಟ್ಟೆ. ಚಾಯ್ಸ್ ಅಂಡ್ ಚಾನ್ಸ್ ಆರ್ ಕಿಲಿಂಗ್ ಎವರಿಬಡಿ. ಭಯ್ಯ ನೋಡಿ, ಒಂದು ದನಕರುಗಳಿಗೆ ಚಾಯ್ಸ್ ಇಲ್ಲ. ಹುಲ್ಲು ಸಿಕ್ಕಿರ್ತೀನತ್ರ, ಇಲ್ಲೇ ಸಿಕ್ತಿದ್ರೆ ಹಾಗೆ ಒಣಗಿ ಸತ್ತೋಗುತ್ತವೆ. ಗಿಡಕ್ಕೆ ಚಾಯ್ಸ್ ಇಲ್ಲ. ನೀರ್ ಮಾಡ್ಕೊಂಡ್ಬಿಟ್ಟು ನಾನು ಜಾಣ ಅನ್ಕೊಂಡಿದ್ದ, ಚಾಯ್ಸೇನೆ ಆ ಪರಿಸರನ ಹಾಳು ಮಾಡಿ ಜೀವಿಗೋಲವನ್ನು ಅವನನ್ನು ಒಟ್ಟಿಗೆ ಮುಳುಗಿಸೋದಕ್ಕೆ ಸಿದ್ಧ. ನಾನು ಮುಂಚೆನೆ ಹೇಳ್ತಿದ್ದೀನಿ, ಪರಿಸರ ಮಾಲಿನ್ಯವನ್ನು ತಪ್ಪಿಸುವ ಸಲುವಾಗಿ ನಾನು ಈ ಭಾಷಣ ಮಾಡಿದವನು ಅಲ್ಲ ಅಂತ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ಆದ್ರಿಂದ ಇದನ್ನ ತಾವು ದಯಮಾಡಿ ಯಾರನ್ನೋ
ಗೊತ್ತಾಯ್ತು. ಲೆಕ್ಕತೀನಿ. ಭ್ರಮರ ಮತ್ತದರ ಜಯಂಕಾರ. ಮುಂದೆ ಹೇಳ್ತಾ, ಬರಡಲ್ಲ ಈ ಭೂಮಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಅಂತ. ಅಂದ್ರೆ ಈಗ ನೀವು ವೆಬಿನಾರ್ ಮಾಡಿದಿರಿ, ನೀವು ಸಾಕಷ್ಟು ಜನ ಈಗ ನಾವು ಕೇಳಿದ್ದೀವಿ, ನೋಡಿದೀವಿ, ಅಥವಾ ಯೂಟ್ಯೂಬ್ ಅಲ್ಲಿ ಆಗ್ಬೋದು. ಸ್ವಲ್ಪ ಸ್ವಲ್ಪ ನಮ್ಗೆ ಏನೇನಾಗುತ್ತೋ ಅದನ್ನ ನಾವು ಮಾಡಬಹುದಾದ ಪರಿಹಾರಗಳನ್ನ ಮಾತ್ರ ನಮ್ ಕೈಲಿದೆ ಏನೋ ಅಂತ ನಂಗೆ ಅನಿಸ್ತು. ಅದು ಹೌದು ಅಲ್ಲ ಗೊತ್ತಿಲ್ಲ. ಓಕೆ, ಇರ್ಲಿ. ಈಗ ರಾಜ್ಕುಮಾರ್ ತೀರ್ಕೊಂಡಾಗ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳ್ತೀವಿ. ವಾಲ್ಮೀಕಿ ಸತ್ತೋದಾಗ ನಾವು ಹೇಳಕ್ ಬರ್ತಿರ್ಲಿಲ್ಲ, ಇದ್ರೆ ಮತ್ತೊಮ್ಮೆ ಹುಟ್ಟಿ ಬಾ ಅಂತ. ಮತ್ತೊಮ್ಮೆ ಹುಟ್ಟಿ ಬರ್ತಾರ ಅಂತ ಒಂದ್ಸರಿ ಯೋಚನೆ ಮಾಡಿ. ಇವು ಇಂದಿನ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರು ಪುರಂದರದಾಸರು ಹುಟ್ಟೋದಕ್ ಸಾಧ್ಯನಾ? ಮಲ್ಲಿಗೆ ಮಾವು ಇದು ಒಂದು ವರ್ಷ ದಿವಸ ಕಳೆದ್ಬಿಟ್ರೆ ಅದು ಹಾಗೆ ಮಲ್ಲಿಗೆ ಗಿಡಗಳು ಬಂದ್ಬಿಡುತ್ತಾ? ಮಲ್ಲಿಗೆಯ ಸಂತತಿ ಎಷ್ಟು ಕಡಿಮೆ ಆಗಿದೆ ಅಂತ ನಿಮ್ಗೆ ಅಂದಾಜಿದ್ಯಾ? ಕವಿಗಳಿಗೆ ಏನು ಗೊತ್ತು? ಅವ್ರು ಏನ್ ಮಾಡ್ತಾರೆ, ಸಮಾಧಾನ ಮಾಡೋಕೋ ಬೇಸಿಕಲಿ ಅವರು ಕಾವ್ಯ ಎಲ್ಲ ಇದೆಯಲ್ಲ ಸೌಂದರ್ಯ ಕೇಂದ್ರಿತವಾದದ್ದು, ಸೌಂದರ್ಯವೇನೇ ಪ್ರಶ್ನಾರ್ಹವಾದದ್ದು. ಆದ್ರಿಂದ ಅವರ ಅಭಿಪ್ರಾಯ ಅದು. ನಾನು ಅವ್ರನ್ನ ಕವಿಗಳನ್ನ ಬೈಯೋದಿಲ್ಲ. ನೀವು ತೀರ್ಮಾನ ಮಾಡಿ ಹಾಗೆ ಬರೋಕ್ಕೆ. ಮೇಡಮ್ ಈಗೇನು ಹೇಳಿದ್ರಲ್ಲ ರಿನ್ಯೂಯಬಲ್ ಅಂತ, ಹಾಗೆ ಇದು ನೀವು ಹೇಳಿದ್ದು ಅದೇ ರಿನ್ಯೂಯಬಲ್, ಹೌದಾ ಅಲ್ವಾ ಅಂತ. ಏನು ನಾವು ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ರೆ ಕಾಡು ಎಲ್ಲ ಮತ್ತೆ ಬರುತ್ತೆ ಅಂತ ಅದನ್ನ ಆಲೋಚನೆ ಮಾಡಿ ತೀರ್ಮಾನ ಮಾಡಿ. ನನ್ನ ಅಭಿಪ್ರಾಯ ಅಂತ ಯಾರು ಒಪ್ಕೋಬೇಕಾಗಿಲ್ಲ. ಇನ್ಫೋಸಿಸ್ ಸಿಕೋ ಇವರು ಮಾತಾಡಿ. ಸರ್, ನಾನು ಹರೀಶ್ ಇಲ್ಲಿ. ಹರೀಶ್, ಗೊತ್ತಾಯ್ತು, ಹೇಳಿ. ಏನಿಲ್ಲ, ಒಂದು ಆಡ್ ಅನ್ ಅಷ್ಟೇ. ಒಂದು 8 ಕಲರ್ ಹೇಳಿದ್ರಿ ಬಣ್ಣಗಳ ಬಗ್ಗೆ. ನೀವು ಹಾಕಿರೋ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ಇವತ್ತು. ಮಟ್ಟದ ವಿಮರ್ಶನೆ ಮಾಡ್ತೀರಾ? ಇಲ್ಲಿ ಅದು ಒಂದು. ಎರಡನೇದು ಮೇಡಮ್ ಹೇಳಿದ್ರು, ಇದು ಆಡ್ ಅನ್, ಇದು ಪ್ರತಿಕ್ರಿಯೆ ಅಷ್ಟೇ. ಮೇಡಮ್ ಕೇಳಿದ್ರು, ಕೋಮಲಾ ಮೇಡಮ್ ಅವರು ಕೇಳಿದ್ರು, ನೆಡುತೋಪು ಮತ್ತೆ ಕಾಡಿಗೆ ವ್ಯತ್ಯಾಸ ಇದೆ. ಹೌದು, ನೆಡುತೋಪು ಬೇರೆ, ಗಿಡಗಳನ್ನ ನೆಡುತೋಪು. ಕಾಡನ್ನ ನಾವು ಯಾವತ್ತೂ ರೀಜನರೇಟ್ ಮಾಡಕ್ಕಾಗಲ್ಲ. ಪ್ರಶಾಂತ್ ಸರ್ ಅದೇ ಪ್ರಶ್ನೆ ಹಾಕ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಎಲ್ಲಾ ಕಡೆಗೂ ನೀವೊಂದು ರೌಂಡ್ ನ ಏನೋ ಒಂದು ಟೂರ್ ತರ ಕರ್ಕೊಂಡು ಹೋಗ್ಬಿಟ್ಟು ಸುತ್ತಿಸ್ಕೊಂಡ್ ಬಂದ್ಬಿಟ್ರಿ. ಅಲ್ಲಿ ಪಂಚೇಂದ್ರಿಯಗಳು ಸಮೇತ ಎಲ್ಲವನ್ನ ಮಾಡಿದ್ರೆ ಅದಕ್ಕೆ ನಾನು ಅಭಿನಂದನೆಗಳನ್ನ ಮತ್ತೆ ನಮ್ಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಓಕೆ, ನಾನು ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅಂತ ಹೇಳ್ತಾರೆ. ನಾವು ಬುದ್ಧಿಯನ್ನ ಒತ್ತೆ ಇಟ್ಬಿಟ್ಟು ಇಂದ್ರಿಯ ಮನಸ್ಸುಗಳ ಮೂಲಕನೇ ಬದುಕಕ್ಕೆ ಹೋಗಿರೋದ್ರಿಂದಲೇ ಪರಿಸರ ಮಾಲಿನ್ಯಕ್ಕೆ ದೊಡ್ಡ ಕಾರಣ. ನಾನು ದಾರ್ಶನಿಕ ದೃಷ್ಟಿಯಿಂದ ಹೇಳೋದಾದ್ರೆ ಬುದ್ಧಿಯ ತನಕ ನಮ್ಮ ಆಸೆಗಳನ್ನ ಅನಿಸಿಕೆಗಳನ್ನ ತಗೊಂಡೋಗೋದು ವಿವೇಚನೆ ಇದ್ದಿದ್ರೆ ಈ ಮಟ್ಟಕ್ಕೆ ಆಗ್ತಿರ್ಲಿಲ್ಲ, ಸರಳ ಜೀವನ ಉಳ್ಕೊಳ್ತಾ ಇತ್ತು. ಹಿಂದೆಲ್ಲ ಭೋಗೆ ರೋಗ ಭಯಂ ಅಂತ ಹೆದರಿಸಿದ್ರು. ಯಾರು ಹೆದರಿಸಿದ್ರು ನಮ್ಮ ಕಣ್ಣಿಗೆ ಅದು ಅರ್ಥವಾಗಲ್ಲ. ಅದಕ್ಕೇನೆ ಬಸವಣ್ಣವ್ರು ಹೇಳಿದ್ರು ಏನಂದ್ರೆ, ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸದಿರಯ್ಯ, ಪಶುವೇನ ಬಲ್ಲದು ಹಸುರೆಂದೆಳೆಸುವುದು, ಪಶುವಾನು ಪಶುಪತಿ ನೀನು ಕೂಡಲ ಸಂಗಮ ದೇವ ಅಂತ. ಆ ಪಶುಪತಿ ನೀವು ಇದಾನಲ್ಲ, ಆ ಪಶುಪತಿ ನನಗೆ ದೇಹನೂ ಕೊಟ್ಟ, ಇಂದ್ರಿಯನೂ ಕೊಟ್ಟ, ಮನಸ್ಸು ಕೊಟ್ಟ, ಬುದ್ಧಿ ಕೊಟ್ಟ. ಬುದ್ಧಿಯ ಪ್ರಚೋದನೆ ಆಗದೆಲ್ಲ ಇಂದ್ರಿಯ ಪ್ರಚೋದನೆ ಆಗಿರೋದು, ಅಥವಾ ಬುದ್ಧಿ ಅನ್ನೋದಲ್ಲಿ ನಾನು ಇನ್ನೊಂದ್ಸರಿ ಯೋಚನೆ ಮಾಡ್ಬೇಕು ಅನ್ನುವಂತ ಆಳಕ್ಕೆ ಹೋಗದೆ ಇರೋದು, ಬುದ್ಧಿಯ ಆಳಕ್ಕೆ ನಮ್ಮ ಅನುಭವಗಳು ಹೋಗದೆ ಇರೋದು ಕೂಡ ಅತ್ಯಂತ
ಪರಿಸರದ ಅತ್ಯಂತ ದೊಡ್ಡ ವೈರಿ ಅಂತ ದಾರ್ಶನಿಕ ದೃಷ್ಟಿಯಿಂದ ನಾನು ಹೇಳ ಬಯಸ್ತೇನೆ. ಅದು ಇತ್ತು ನನ್ನ ಪಟ್ಟಿಯಲ್ಲಿ. ಈಗ ನೀವು ಪ್ರಶ್ನೆ ಹಾಕಿದ್ರಿಂದ ಅನುಕೂಲ ಆಯ್ತು. ಈಗ ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ಮುಂದಿನ ವಾರ ಚಂದ್ರಹಾಸನ ಕಥೆಯನ್ನ ಆಲೋಚನೆ ಮಾಡೋದಕ್ಕೆ ರೆಡಿ ಆಗಿದೆ. ಕಥೆ ಓದ್ಕೊಂಡ್ ಬರ್ತಿರೋ, ಸಿನಿಮಾ ನೋಡ್ಕೊಂಡ್ ಬರ್ತಿರೋ, ಅಥವಾ ಜೈಮಿನಿ ಭಾರತ ಓದ್ಕೊಂಡ್ ಬರ್ತಿರೋ, ಹೇಗ್ ಬೇಕಾದ್ರೂ ಮಾಡಿ. ನೀವು ಓದ್ಕೊಂಡು ಬಂದ್ಮೇಲೂ ಅದ್ರಲ್ಲಿ ಹೊಸ ಎಂತದ್ದು ಮಗ್ಗುಲುಗಳನ್ನ ನಾನು ತೋರಿಸೋದಕ್ಕೆ ಸಿದ್ಧವಾಗಿದೆ. ಕಥೆ ಗೊತ್ತಿದೆ, ಅದು ಇನ್ನೇನು ಹೇಳ್ತಾರೆ, ಕಥೆನೇ ಹೇಳ್ತಾರೆ ಅಂತ ಅನ್ಕೊಂಡ್ರೆ ನೀವು ಮೋಸ ಹೋಗ್ತೀರ. ಹಾ, ಮುಂದಿನ ಪ್ರತಿಕ್ರಿಯೆ ಗಣೇಶ್ ಹೇಳಪ್ಪ. ಗಣೇಶ್, ಮತ್ತೆ ಪರಿಸರ ಪ್ರಜ್ಞೆ ಕುರಿತು ಇದು ಮಾಸ್ಟರ್ ಪೀಸ್ ಅಂತ ಉಪನ್ಯಾಸ ಸರಣಿ ಸರ್. ಇದು ನನ್ನ ಪ್ರಕಾರ ಎಲ್ಲ ಪರಿಸರ ತಜ್ಞರು ಕೂಡ ಇವರ ಇನ್ನು ಅಳವಡಿಸ್ಕೊಳ್ಳೋದ ಕೇಳ್ಬೇಕಂತ ಉಪನ್ಯಾಸ ಇದು ಸರ್. ಒಂದು ಇದು ನನಗೆ ನೀವು ಮೇಡಮ್ ಕ್ಯೂರಿ ಅವ್ರ ಬಗ್ಗೆ ಹೇಳಿದ್ರಿ. ಹಿಸ್ಟ್ರಿ ಆಫ್ ಸೈನ್ಸ್ ಅನ್ನು ಓದ್ಕೊಂಡಿರೋದ್ರಿಂದ ಅದಕ್ಕೆ ಕೇಳ್ತಾ ಇರೋದು. ಮೇಡಮ್ ಕ್ಯೂರಿ ಪ್ಯಾರಿಸ್ ಅಲ್ಲಿ ವೆಸ್ಟರ್ನ್ ಇದರಲ್ಲಿ ಅವರು ಇದು ಮಾಡಿದವರು, ಅವರಿಗೆ ಈ ರೀತಿಯಾದ ಒಂದು ಫಿಲಾಸಫಿಕಲ್ ಆದಂತ ಆಲೋಚನೆಗಳು ಅವ್ರಿಗೆ ಹೇಗೆ ಅವರಲ್ಲಿ ಬಂತು? ಓಕೆ, ಆ ಪ್ರಶ್ನೆ ತುಂಬಾ ನನಗೆ ಮೆಚ್ಚುಗೆ ಆಯ್ತು. ಯಾಕಂದ್ರೆ ನನಗೆ ಅತ್ಯಂತ ಪ್ರೀತಿಯಾದ ಒಬ್ಬ ವಿಜ್ಞಾನಿ ಯಾರು ಅಂದ್ರೆ ಮೇಡಮ್ ಕ್ಯೂರಿ. ಮೇಡಮ್ ಕ್ಯೂರಿಗೆ ಫ್ರಾನ್ಸಿನ ಆಕರ್ಷಣೆಯಿಂದ ಅವಳು ವಿಚಲಿತಲಾಗ್ಲಿಲ್ಲ ಅನ್ನೋದು ಆಕೆಯ ಒಂದು ವ್ಯಕ್ತಿತ್ವದ ಒಂದು ಹೆಗ್ಗಳಿಕೆ. ಜೊತೆಗೆ ಆಕೆ ಬಂದದ್ದು ಪೋಲೆಂಡ್ ಇಂದ. ತುಂಬಾ ಬಡತನದ ಕುಟುಂಬದಲ್ಲಿ ಬಂದಿದ್ಲು. ಆ ಬಡತನದಲ್ಲೂ ಸಂತೃಪ್ತಿ ಕಂಡ್ಕೋಬೇಕು ಅನ್ನುವಂಥದ್ದು ಅವಳು ಬಾಲ್ಯದಿಂದಲೂ ಬಂದ್ಬಿಟ್ಟಿತ್ತು. ಅವಳು ಹೊಟ್ಟೆಗೆ ಊಟನೇ ತಿಂದಿದ್ರು ಕೂಡ ಚೆನ್ನಾಗಿ ಸಂತೋಷವಾಗಿರೋಳು. ಆ ಪೀರಿ ಕ್ಯೂರಿ ಹೇಳ್ತಾರೆ, ಆಕೆನ್ ಮದುವೆ ಆಗುವಾಗ ನಾನು ಅವಳನ್ನ ಯಾಕೆ ಮದುವೆ ಆದದ್ದು ಅಂತಂದ್ರೆ, ಹರಿದು ಹೋಗಿರುವ ಸ್ಕರ್ಟಿನ ಕಡೆ ಲಕ್ಷ್ಯ ಇಲ್ಲ, ಬೇರೆಯವ್ರು ಮಾಡ್ತಿರೋ ಚಿಂತೆ ಕಡೆ ಲಕ್ಷ್ಯವಿಲ್ಲ, ತನ್ನ ಕನಸಿನಲ್ಲೇ ಸಂತೋಷ ಕಂಡ್ಕೊಳ್ಳೋಳು ಅಂತ ಅನ್ನುವಂಥ ಮಾತನ್ನ, ಅದರಿಂದ ನಂಗೆ ಮದುವೆ ಆದ್ರೆ ಈಕೆನ್ ಮದುವೆ ಆಗ್ಬೇಕು ಅಂತ ಇಷ್ಟ ಆಯ್ತು ಅಂತ ಹೇಳಿದಂತ ಪ್ರಸಂಗ ಇದೆ. ಆತ್ಮೀಯ ಗೆಳೆಯರೇ, ಮೇಡಮ್ ಕ್ಯೂರಿ ಇದಾರಲ್ಲ, ಅವರು ಬಡತನವನ್ನು ಮೀರಿದ ಮೇಲೂ ಬಡತನವನ್ನ ಮರೆತಿರ್ಲಿಲ್ಲ. ಆ ಮುನ್ನುಡಿಯಲ್ಲೇ ಐನ್ಸ್ಟೀನ್ ಹೇಳ್ತಾರೆ, ಮೇಡಮ್ ಕ್ಯೂರಿ ಮುನ್ನುಡಿ ದಯಮಾಡಿ ಎಲ್ಲರೂ ಇದ್ರಲ್ಲಿ ಸಿಗುತ್ತದು, ಇಂಟರ್ನೆಟ್ ಅಲ್ಲಿ ಓದಿ. ಅದ್ರ ಮುನ್ನುಡಿಯಲ್ಲಿ ಐನ್ಸ್ಟೀನ್ ಹೇಳ್ತಾರೆ, ಶಿ ಇಸ್ ದಿ ಓನ್ಲಿ ಲೇಡಿ ಹೂಮ್ ನೈದರ್ ಮನಿ ನಾರ್ ಫೇಮ್ ಕುಡ್ ಕರಪ್ಟ್ ಅಂತ. ಹಣ ಆಗ್ಲಿ ಪ್ರಸಿದ್ಧಿ ಆಗ್ಲಿ ಆಕೆಯ ಸ್ಥಿರ ಮನಸ್ಸನ್ನ ಅಲುಗಾಡ್ಸಕ್ ಸಾಧ್ಯ ಆಗ್ಲಿಲ್ಲ ಅಂತ. ಆಕೆ ಎಂಥ ಸ್ಥಿರ ಮನಸ್ಸು ಅಂದ್ರೆ ನಾವು ಕಲ್ಪಿಸ್ಕೊಳಕ್ಕೆ ಆಗಲ್ಲ. ಚಳಿಗಾಲದಲ್ಲಿ ಕೆಂಡ ಹಾಕಿ ಚಳಿ ಕಳ್ಕೋಬೇಕು. ಫ್ರಾನ್ಸ್ ನಲ್ಲಿ 9 ತಿಂಗಳು ಚಳಿ. ಆ ತಿಂಗಳ ಕೊನೆಯಲ್ಲಿ ಕಲ್ಲಿದ್ಲು ಸಿಗೋದಿಲ್ಲ ಅನ್ಬಿಟ್ಟು ಚಳಿ ಆಗ್ಬಿಟ್ಟು ನನಗೆ ಕಷ್ಟ ಆಗ್ಬಿಟ್ರಿ ಅಂತ ತಿಂಗಳ ಮೊದಲಿನಿಂದಲೇ ಆಕೆ ಆ ಕಲ್ಲಿದ್ಲನ್ನು ಉಪಯೋಗಿಸ್ತಾ ಇರ್ಲಿಲ್ಲ. ಚಳಿ ತಡ್ಕೊಳಕ್ಕಾಗ್ದಿಲ್ಲೇ ಏನಂತಂದ್ರೆ ಸುತ್ತ ಇದ್ದ ಮನೆಯಲ್ಲಿರೋ ರೂಮಲ್ಲಿರೋ ಎಲ್ಲಾ ಬಟ್ಟೆಗಳು ಅದ್ರ ಮೇಲೆ ಕುರ್ಚಿ ಹಾಕೊಂಡು ಆ ಚಳಿನ ಎದುರಿಸ್ತಿದ್ಲಂತೆ. ಅದಕ್ಕೆ ಅವಳ ಮಗಳು ಬರೀತಾಳೆ ಏನಂತ ಅಂದ್ರೆ, ದಿ ಫೇಮಸ್ ಕೋಲ್ಡ್ ಆಫ್ ಇದು ಪ್ಯಾರಿಸ್ ಕುಡ್ ನಾಟ್ ಶೇಕ್ ದಿ ಡಿಟರ್ಮಿನೇಷನ್ ಆಫ್ ಎ ಪುವರ್ ಲೇಡಿ. ಒಬ್ಬ ಬಡ ಹೆಣ್ಣು ಮಗಳ ನಿರ್ಧಾರ ಶಕ್ತಿಯನ್ನ ಆ ಚಳಿ ನಡುಗಿಸ್ಲೇ ಇಲ್ಲ ಅಂತ. ಆದ್ದರಿಂದ ನನ್ನ ಅಂದಾಜಿನ ಪ್ರಕಾರ ಮೇಡಮ್ ಕ್ಯೂರಿಗೆ ಆ ಬಡತನದ ನೆನಪಿತ್ತಲ್ಲ, ಬಡತನವೇ ನಮ್ಗೆ ಹೇಳ್ಕೊಡುತ್ತೆ ಸರಳ ಸಂತೋಷಗಳನ್ನ ಹುಡ್ಕೋಕೆ. ಅದಕ್ಕೆ ನಾನು ಹೇಳಿದ್ದು, ಈಗ ಸಮಸ್ಯೆ ಇರೋದು ಅದು ಸಮೃದ್ಧಿಯ ಸಮಸ್ಯೆ. ಅದರಿಂದ ಆಕೆಗೆ ಆಗಿ ಬಂದಿರಬಹುದು ಅಂತ ನನ್ನ ಊಹೆ. ಆದ್ರೆ ಅವ್ರು ಯಾಕೆ ಬಂದಿದೆ ಅಂತ ಹೇಳೋದಕ್ಕೆ ನಾನು ಕಾಂಪಿಟೆಂಟ್ ಅಲ್ಲ. ಆದ್ರೆ ಅವ್ರ ಮಗಳೇ ಹೇಳಿದಾಳಲ್ಲ. ಹೀಗೆ ಪ್ರಶ್ನೆ ಮಾತ್ರ ನನಗೆ ತುಂಬಾ ಸಂತೃಪ್ತಿ ಕೊಡ್ತದೆ. ಯಾಕೆ ಅಂತಂದ್ರೆ ನಿಜ, ಸುತ್ತನವರೆಲ್ಲಾರು ಸಮೃದ್ಧಿಯಾಗ ಖರ್ಚು ಮಾಡ್ತಿರೋರ ಮಧ್ಯದಲ್ಲಿ ಬಡತನವಾಗಿರೋದೇನು ಸುಲಭದ ಮಾತಲ್ಲ. ನಮ್ಮ ಗುರುಗಳಾದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹಾಗೆ, ನಾವೆಲ್ಲ ಎಷ್ಟೇ ದುಬಾರಿ ಬಟ್ಟೆ ಹಾಕೊಂಡು ಅವ್ರು ಪಂಚೆನೇ ಉಟ್ಕೋತಾರೆ, ರಂಚಿಲ್ಲದ ಪಂಚೆ ಉಟ್ಕೊಳ್ಳೋರು. ಅವ್ರು ಬದಲಾಗ್ಲಿಲ್ಲ. ಅದರಿಂದ ಇವತ್ತಿಗೂ ಕೂಡ ಪರಿಸರದ ಮೇಲೆ ಏನಾದ್ರು ಭರವಸೆ ನನಗಿದ್ರೆ, ಯಾರಿಗೆ ಸ್ಥಿರ ಮನಸ್ಸಿರುತ್ತೋ ಅವ್ರ ಪ್ರಕೃತಿ ಹಾಳು ಮಾಡೋದಿಲ್ಲ. ನಮ್ಮ ಚಂಚಲ ಮನಸ್ಸಿದೆಯಲ್ಲ, ಆ ಚಂಚಲ, ಅದನ್ನೇ ನಾನು ಚರೈವೇತಿ ಅಂತ ಹೇಳಿದ್ದು. ಚಲಿಸುವ ಮನಸ್ಸು ಪ್ರಕೃತಿಗೆ ಯಾವತ್ತೂ ಪೂರಕವಾಗಿರೋದಿಲ್ಲ. ಮುಂದಿನ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ. ನನಗೆ ಇವತ್ತಿನ ನನ್ನ ಉಪನ್ಯಾಸನ ಚೆನ್ನಾಗಿತ್ತು ಅಂತ ಗಣೇಶ್ ಹೇಳಿದ್ರು.
ಅದು ತಿರ್ಗಿ ಎಕ್ಸ್ಪರ್ಟ್ಸ್ ತಿಳ್ಕೊಬೇಕು ಅಂತ, ಎಕ್ಸ್ಪರ್ಟ್ಸ್ಗಿನ್ನ ಸಾಮಾನ್ಯ ಮನುಷ್ಯ ತಿಳ್ಕೊಬೇಕು, ಅದೊಂದು. ಎರಡನೇದು, ಪ್ರಶ್ನೆಗಳು ಇವತ್ತು ತುಂಬಾ ಗಂಭೀರವಾದಂತಹದ್ದು ಬಂದು ಅದು ನನಗೆ ಹೆಚ್ಚಿನ ಸಂತೃಪ್ತಿ ಕೊಡ್ತು, ನನ್ನ ನಿರೂಪಣೆಗಿನ್ನ ಹೆಚ್ಚಿನ ಸಂತೃಪ್ತಿ ಕೊಡ್ತು. ಇನ್ನು ಬೇರೆ ಯಾರಾದರೂ ಪ್ರತಿಕ್ರಿಯೆ ಇದೆಯಾ? ಆಮೇಲೂ ಪ್ರಾಸಂಗಿಕವಾಗಿ ಪರಿಸರದ ಬಗ್ಗೆ ಮಾತಾಡೋಣ, ಅದು ಬೇರೆ ಮಾತು. ಆದ್ರೆ ಇದೊಂದು ವಿಷಯ ಶೀರ್ಷಿಕೆ ಯಾಕೆ ಮಾಡಲಿಲ್ಲ ಅಷ್ಟೇ. ಯಾವ್ದು ಇಲ್ಲ ಅಂತ ಕಾಣುತ್ತಪ್ಪ, ಮುಗಿಸ್ಬೋದೇನೋ. ಇನ್ನೊಂದ್ಸರಿ ಕೇಳಿ ನೋಡ್ಬೇಕಾದ್ರೆ. ಆಮೇಲೆ ಗಣೇಶ್, ಬುಧವಾರದ ದಿವಸ ಶಿವರಾತ್ರಿದು ಹೇಳು, ಮಂಗಳವಾರದ್ದು ಹೇಳು. ಶಿವರಾತ್ರಿ ದಿನ ಶಿವನಾಮಾವಳಿ ಕುರಿತು ಸರ್ ಅವರ ಉಪನ್ಯಾಸ ಇದೆ. ಅದ್ರ ಜೊತೆಗೆ ಇದೇ ಲಿಂಕೇ ನಡೆಯುತ್ತೆ. ಹೌದಾ, ಅದನ್ನ ಹಾಕಿದೀವಿ. ಜೊತೆಗೆ ನಮ್ಮ ಸಿರ್ಸಿ MM ಕಾಲೇಜಿನಲ್ಲಿ ನಾವು ಕಾಲೇಜಿನ ವತಿಯಿಂದ ಸರ್ ಇನ್ನೊಂದೊಂದು ವೆಬಿನಾರ್ ಮಾಡ್ತಾ ಇದ್ದೀವಿ. ಅದು ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ಈ ಬಾರಿಯ ಆಶಯ ಒಂದು ವಿಷಯದ ಕುರಿತು ಸರ್ ಅವರು ಮಾತಾಡ್ಲಿಕ್ಕಿದ್ದಾರೆ. ಯಾರಿಗೆ ಆಸಕ್ತಿ ಇದೆ ಅವ್ರು ನನ್ನನ್ನು ಸಂಪರ್ಕಿಸಿದ್ರೆ ಅವರಿಗೆ ಅದನ್ನ ಕೊಂಡಿಯನ್ನು ನಾನು ಕಳಿಸ್ತೀನಿ. ಅದಕ್ಕೂ ತಾವು ಬರಬೇಕು ಅಂತೇಳಿ ಹೇಳ್ತಾ, ಮತ್ತೆ ಮುಂದಿನ ವಾರ ಚಂದ್ರಹಾಸನ ಕಥೆಯನ್ನ ಕೇಳಲಿಕ್ಕೆ ತಯಾರಾಗಿ ಬರೋಣ. ಆಮೇಲೆ ನಿನ್ನ ಸಂಪರ್ಕ ಸಂಖ್ಯೆಯನ್ನ ಹೇಳ್ಬಿಡಪ್ಪ ನಿಧಾನಕ್ಕೆ. ನಿನ್ನ ಸಂಪರ್ಕಿಸೋದು ಹೇಗೆ? ಈಗ ಈ ವಾಟ್ಸಪ್ ತಂಡದಲ್ಲಿ ತಾವಿದ್ರೆ ಅದರಲ್ಲಿ ಸಿಗತ್ತೆ. 8277231376 ನಮ್ಮ ಆಚಾರ ವಿಚಾರ ತಂಡದಲ್ಲಿ ಇದೆ. ಅದರಲ್ಲಿ ಅಡ್ಮಿನ್ ಆಗಿರೋದ್ರಿಂದ ಅಲ್ಲಿ ನಂಬರ್ ಸಿಗತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಸಂಪರ್ಕ ಮಾಡಿದ್ರೆ ನಾಡ್ದಿನ ವೆಬಿನಾರ್ನ ಲಿಂಕ್ ಅನ್ನು ಕೂಡ ನಾನು ಕಳಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಧನ್ಯವಾದ ಗುರುಜಿ.